ಸೊ ಗುಡ್ ಮಾರ್ನಿಂಗ್. ಏ ಅಮ್ಮ ಬಿಡಮ್ಮ, ಆಯ್ತು, ಓದ್ತಾ ಇದೆಯಾ? ಓಕೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಟರ್ಮಿನೆಂಟ್ನ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ 2x2 ಮಾಡಿದ್ದೆ. ಸೊ ಈ ಕ್ಲಾಸ್ನಲ್ಲಿ 3x3 ಮತ್ತು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸೊ ಕ್ಲಿಯರ್ ಅಲ್ವಾ? ಸೊ ತಗೊಳ್ಳಿ, ಡಿಟರ್ಮಿನೆಂಟ್ ಆಫ್ 3x3 ಮ್ಯಾಟ್ರಿಕ್ಸ್. 2x2 ಗೊತ್ತಲ್ವಾ ಹೆಂಗ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡೋದಂತ? ಎಸ್. ಸೊ ಡಿಟರ್ಮಿನೆಂಟ್ ಆಫ್ 3x3 ಮ್ಯಾಟ್ರಿಕ್ಸ್. ಸೊ ಡಿಟರ್ಮಿನೆಂಟ್ ಆಫ್ 3x2. 2x2 ಅಂತೂ ಈಸಿ ಇದೆ. ಸೊ 3x3 ನೋಡ್ತಾ ಹೋಗೋಣ ಯಾವ ತರ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ. ಸೊ ನಿಮಗೆ ಲೆಟ್ ಎ ಇಸ್ ಈಕ್ವಲ್ ಟು ತಗೊಂಡ್ಬಿಡೋಣ. ಇದು ಹೆಂಗೆ ಎಕ್ಸ್ಪ್ಯಾನ್ಷನ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಸುಮ್ಮನೆ ಲೆಟರ್ಗಳನ್ನ ತಗೊಂತೀನಿ. ಎ, ಬಿ, ಸಿ, ಎಕ್ಸ್, ವೈ, ಝೆಡ್, ಪಿ, ಕ್ಯೂ, ಆರ್. ಓಕೆ, ಯಾವುದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಗೊಂಡೆ 3x3 ಮ್ಯಾಟ್ರಿಕ್ಸ್. ಓಕೆನಾ? ಇದ್ರದ್ದು ಆರ್ಡರ್ ಎಷ್ಟು ಬಂದ್ಬಿಟ್ಟು 3x3. ಓಕೆ, okay, so this is 3x3 matrix. If I ask you to find the determinant of this kind of matrices, ಅವಾಗ ಏನ್ ಮಾಡ್ಬೇಕಂತ ಅಂದ್ರೆ, ಅವಾಗ ನೋಡಿ, ಮೆಟ್ರಿಕ್ಸ್ ಬರೆದ್ರೆ ನೀವು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು. ಡಿಟರ್ಮಿನೆಂಟ್ ನಾನು ಹಿಂಗ್ ಬರೆದ್ರೆ ಲೈನ್ ಹಾಕ್ಬೇಕು. ಓಕೆನಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಡಿಫೈನ್ ಆಗೋದು. ಓಕೆ, ಈ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ತಗೋಬೇಕು. ಓಕೆ, ಇದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಕೂಡ ಇದೆ, ನಾನು ಆಮೇಲೆ ಹೇಳ್ತೀನಿ ಅದನ್ನ. ಫಸ್ಟ್ ರೆಗ್ಯುಲರ್ ಮೆಥಡ್ ಕಲ್ತ್ಕೊಂಡ್ಬಿಡಿ. ಫಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ, ಈ ಎಲಿಮೆಂಟ್ ನ ತಗೋಬೇಕು. ಫಸ್ಟ್ ಹೆಂಗ್ ತಗೋಬೇಕು? ಈ ಎಲಿಮೆಂಟ್ ತಗೋಬೇಕು, ಪ್ಲಸ್ ಎ ಅಂತ ಬರ್ಕೋಬೇಕು. ಪ್ಲಸ್ ಎ ಅಂತ ಬರ್ಕೋಬೇಕು. ಎ ಅಂತ ಬರ್ಕೊಂಡು ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಡಿಟರ್ಮಿನೆಂಟ್ ಹಾಕಬೇಕು. ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಬೇಕು. ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಿದ್ರೆ ಇನ್ನು 4 ಎಲಿಮೆಂಟ್ ಯಾವ್ಯಾವ ಬರ್ತವೆ? ವೈ, ಝೆಡ್, ಕ್ಯೂ, ಆರ್ ಬರ್ತವೆ. ಅಲ್ವಾ? ಸೊ ಅದನ್ನ ಬರ್ಕೋಬೇಕು. ಏನೇನ್ ಬಂತೀಗ? ವೈ, ಝೆಡ್, ಕ್ಯೂ, ಆರ್ ಬರ್ಕೋಬೇಕು. ಎಸ್. ನೆಕ್ಸ್ಟ್ ಈ ಎಲಿಮೆಂಟ್ ತಗೋಬೇಕು. ಯಾವುದು? ಈ ಬಿ ಎಲಿಮೆಂಟ್ ಇದೆಯಲ್ಲ ಅದು. ಅಲ್ಲಿ ಮೈನಸ್ ಇರೋದಕ್ಕೆ ಯು ಶುಡ್ ರೈಟ್ ಮೈನಸ್ ಬಿ ಅಂತ ಬರ್ಕೋಬೇಕು. ಡಿಟರ್ಮಿನೆಂಟ್. ಈಗ ಇದ್ರ ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಹೋದ್ರೆ ಯಾವ್ಯಾವ ಎಲಿಮೆಂಟ್ ಉಳಿತವೆ? ಎಕ್ಸ್, ಝೆಡ್, ಪಿ, ಆರ್. ಓಕೆನಾ? ಸೊ ಇಷ್ಟು ಉಳಿತವೆ. ಸೊ ಈಗ ಅವೆರಡನ್ನು ಬರ್ಕೋತೀನಿ. ಎಕ್ಸ್, ಝೆಡ್, ಪಿ, ಆರ್. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ತಗೋಬೇಕು. ಥರ್ಡ್ ಎಲಿಮೆಂಟ್ ಅಂದ್ರೆ ಯಾವುದು? ಸಿ. ಓಕೆ, ಸಿ. ಇದಾಗಿತ್ತೇನೋ ಆಲ್ರೆಡಿ? ಆಗಿಲ್ಲಲ್ಲ? ಆಗಿಲ್ಲ. ಓಕೆ, ಪ್ಲಸ್ ಸಿ ಬರೆದ್ಬಿಟ್ಟು ಯಾವ್ದು ಬರುತ್ತೆ? ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಹೋದ್ರೆ ಎಕ್ಸ್, ವೈ, ಪಿ, ಕ್ಯೂ ಬರುತ್ತೆ. ಅದನ್ನ ಬರ್ಕೋಬೇಕು. ಎಕ್ಸ್, ವೈ, ಪಿ, ಕ್ಯೂ. ಸಿ ಇವನ್ನೆಲ್ಲ ಮೈನರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ ಅದೆಲ್ಲ. ಸೊ ಒಟ್ಟಿಗೆ ಅಲಾಂಗ್ ಫಸ್ಟ್ ರೋ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಈ ತರ ಬರ್ಕೋಬೇಕು. ಇದಾದ್ಮೇಲೆ ನಾರ್ಮಲ್. ಓಕೆನಾ? ಸೊ ಎ ಹಂಗೆ ಬರೀತೀರಾ. ಇದು 2x2 ಡಿಟರ್ಮಿನೆಂಟ್. ಯು ನೋ ಹೌ ಟು ಇವ್ಯಾಲ್ಯೂಯೇಟ್. y ಇಂಟು ಆರ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. y ಇಂಟು ಆರ್ ಮೈನಸ್ ಏನ್ ಮಾಡಬೇಕು? q ಇಂಟು z ಅಂತ ಬರ್ಕೋಬೇಕು. ಮೈನಸ್ ಬಿ ಇಂಟು, ಇದು ಅಷ್ಟೇ ಸೇಮ್, ಇವೆರಡು ಫಸ್ಟ್, ಇವೆರಡು ಮೈನಸ್ ಇವೆರಡು. ಎಕ್ಸ್ ಇಂಟು ಆರ್ ಮೈನಸ್ ಪಿ ಇಂಟು ಝೆಡ್. ನೆಕ್ಸ್ಟ್ ಪ್ಲಸ್ ಸಿ ಇಂಟು ಎಕ್ಸ್ ಇಂಟು ಕ್ಯೂ ಮೈನಸ್ ಪಿ ಇಂಟು ವೈ. ಸೊ ಈ ತರ ನಾವು ಬರ್ಕೋಬೇಕು. ಅದಾದ್ಮೇಲೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಒಂದು ಆನ್ಸರ್ ಬರುತ್ತೆ. ದಟ್ ಈಸ್ ವಾಟ್ ದಿ ಡಿಟರ್ಮಿನೆಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? 3x3 ಜಾಸ್ತಿ ಫೋಕಸ್ ಮಾಡಲ್ಲ ಎಕ್ಸಾಮ್ ನಲ್ಲಿ, ಬಟ್ ಯು ಶುಡ್ ನೋ ಇಟ್. ಎಲ್ಲೋ ರೇರ್ ಟು ರೇರ್ ಕೇಳೋದು 3x3 ಮೇಲೆ ಕ್ವಶನ್ಸ್ಗಳನ್ನ. ಸೊ ನಿಮ್ಗೆ ಜಾಸ್ತಿ ಕ್ವಶನ್ಸ್ಗಳನ್ನ 2x2 ನಲ್ಲೇ ಕೇಳ್ತಾನೆ. ಓಕೆನಾ? ಈಗ ನೋಡ್ತಾ ಹೋಗೋಣ. ಒಂದೆರಡು ಎಕ್ಸಾಂಪಲ್ ಮಾಡೋಣ. ಎಕ್ಸಾಂಪಲ್ ಕ್ವಶನ್ ತಗೊಳ್ಳಿ. ಇವ್ಯಾಲ್ಯೂಯೇಟ್ ಡಿಟರ್ಮಿನೆಂಟ್ 214,012 3132 1 ಅಂತ ಇದೆ.
ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ ಕೇಳ್ತಾರೆ. ಸೊ ಇದು ನಿಮಗೆ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ಫಸ್ಟ್ ನೋಡಿ, ಒಂದು ಸ್ಟೆಪ್ ಸ್ಕಿಪ್ ಮಾಡಿಬಿಡಿ. ಇದೊಂದು ಪ್ರಾಬ್ಲಮ್ ಮಾಡ್ತೀನಿ. ಫಸ್ಟ್ ಏನ್ ಮಾಡಬೇಕು, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಫಸ್ಟ್ ಈ ಎಲಿಮೆಂಟ್ ನೋಡಿ, ಇಲ್ಲಿ ಪ್ಲಸ್ ತಗೋಬೇಕು, ಇಲ್ಲಿ ಮೈನಸ್ ತಗೋಬೇಕು, ಇಲ್ಲಿ ಪ್ಲಸ್ ತಗೋಬೇಕು, ಆಲ್ಟರ್ನೇಟಿಂಗ್ ಸೈನ್ಸ್. ನೆಕ್ಸ್ಟ್ ಇಲ್ಲಿ ಫಸ್ಟ್ +2 ಬರೆದ್ಬಿಟ್ಟು ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಿ ಮುಕ್ಕಿದ್ ಬರಿಬೇಕು. ನೆಕ್ಸ್ಟ್ ಇಲ್ಲಿ -1 ಬರೆದ್ಬಿಟ್ಟು ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಥಿಂಗ್ 4 ಇಂಟು ಸಮಥಿಂಗ್ ಬರುತ್ತೆ. ಇದನ್ನ ಫಿಲ್ ಮಾಡಿ. ಈಗ ನೋಡೋಣ, 2ಗೆ 2ನ ಹಿಂಗ್ ಮುಚ್ಕೊಂಡ್ರೆ ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, 1 2 2 1 ಬರುತ್ತೆ. 1ಗೆ ಇದನ್ನ ಮಾಡಿದ್ರೆ 0 2 3 1. 4 ಮಾಡಿದ್ರೆ 0 1 3 2 ಬರುತ್ತೆ ಅಷ್ಟೇ. ಇದನ್ನು ಬರ್ಕೊಳ್ಳೋದು ಗೊತ್ತಾಗಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು +2 ಇಂಟು 2 ಇಂಟು ಎಕ್ಸ್ಪ್ಯಾನ್ಷನ್ ಮಾಡಿ. 1 1 1 -2 2 4 ಆಗುತ್ತೆ. -1 ಇಂಟು 0 1 0 -3 2 6 ಆಗುತ್ತೆ. +4 ಇಂಟು 0 2 0 -3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಫೈನಲಿ 2 ಇಂಟು 1 -4 ಎಷ್ಟಪ್ಪ, -3. ನೆನಪಿರಲಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಬೇಕು. ಓಕೆನಾ. -1 ಇಂಟು 0 -6 ಏನಾಗುತ್ತೆ ಅಂದ್ರೆ -6 ಬರುತ್ತೆ. +4 ಇಂಟು -3 ಬರುತ್ತೆ. ಸೊ ವಿಚ್ ಯು ವಿಲ್ ಗೆಟ್, ನೋಡಿ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, -2 3 6. ನೋಡಿ ಈಗ ಈ ಮೈನಸ್ ಈ ಮೈನಸ್ ಸೇರ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 6 6 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 4 3 12 ಆಗುತ್ತೆ. ಸೊ ಬೇಕಾದ್ರೆ ನೀವು +6 ಮತ್ತೆ -6 ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಮಿಕ್ಕಿದೇನಪ್ಪ, -12. ಓಕೆನಾ. ಸೊ ಈ ತರ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ, ಈ ತರ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ 3 ಕ್ಲಾಸ್. ಇನ್ನೊಂದು ಮಾಡಿ, ಅದಾದ್ಮೇಲೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ. evaluate -1 -3 0 4 1 7 1 4 3. ಓಕೆ, ಇವ್ಯಾಲ್ಯೂಯೇಟ್ ಮಾಡಿ. ಫಸ್ಟ್ ನೀವೇನ್ ಮಾಡಬೇಕು, ಸೈನ್ಸ್ ನ ಬರ್ಕೋಬೇಕು. ಇಲ್ಲಿ ಇದಕ್ಕೆ ಪ್ಲಸ್ ಹಾಕೋಬೇಕು, ಇದಕ್ಕೆ ಮೈನಸ್ ಹಾಕೋಬೇಕು, ಇದಕ್ಕೆ ಪ್ಲಸ್ ಹಾಕೋಬೇಕು. ನೋಡಿ, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು, ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -1 ಬರುತ್ತೆ. ಇಂಟು ಏನ್ ಬರುತ್ತಪ್ಪ ಈಗ 1 7, ಇದನ್ನ ಡಿಲೀಟ್ ಮಾಡಿ, ಇದನ್ನ ಡಿಲೀಟ್ ಮಾಡಿ, 4 ನಂಬರ್ ಬರ್ಕೊಳ್ಳಿ. 1 7 4 3. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +3 ಬರುತ್ತೆ. +3 ಬರ್ಕೊಂಡ್ಬಿಟ್ಟು ಏನಾಗುತ್ತೆ, 4 7 1 3 ಬರುತ್ತೆ. ನೆಕ್ಸ್ಟ್ ನೋಡಿ, ಈಗ +0 ಬರ್ಕೊಂಡ್ಬಿಟ್ಟು ಏನಾಗುತ್ತೆ, ಇದು 4 1 1 4 ಆಗುತ್ತೆ. 4 1 1 4 ಆಗುತ್ತೆ. ಇದನ್ನು ಬರೆಯೋ ಅವಶ್ಯಕತೆ ಕೂಡ ಇಲ್ಲ. ಯಾಕೆ ಹೇಳು, 0 ಇಂಟು ಎನಿಥಿಂಗ್ ಏನ್ ಬರುತ್ತೆ, 0ನೇ ಬರುತ್ತಲ್ವಾ. ನಿಮ್ಗೆ ಯಾವ್ದಾದ್ರು ಒಂದು ಎಲಿಮೆಂಟ್ 0 ಬಂತು ಅಂತ ಅಂದ್ರೆ ಅದು ತುಂಬಾ ಈಸಿ. ನಿಮ್ಗೆ 0 ಇಂಟು ಎನಿಥಿಂಗ್ 0 ಆಗುತ್ತೆ, ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬಿಟ್ಬಿಡ್ಬೋದು ಅದನ್ನ. ಓಕೆ, ಸೊ ಈಗ ಎಕ್ಸ್ಪೆನ್ಷನ್ ಮಾಡಿ. -1 ಇಂಟು 1 3 3 -4 7 28 +3 ಇಂಟು 4 3 12 -7 ಆಗುತ್ತೆ. ಪ್ಲಸ್ ಏನಾಗುತ್ತದು 0, ಅದನ್ನ ಎಕ್ಸ್ಪ್ರೆಷನ್ ಮಾಡೋ ಅವಶ್ಯಕತೆ ಇಲ್ಲ. 0 ಇಂಟು ಎನಿಥಿಂಗ್ ಈಸ್ 0. ಸೊ ವಿಚ್ ವಿಲ್ ಗೆಟ್ ಫೈನಲಿ -1 ಇಂಟು 3 -28 ಬಂದ್ಬಿಟ್ಟು -25, ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು, ಸಬ್ಟ್ರಾಕ್ಟ್ ಮಾಡಿ. ಪ್ಲಸ್ 3 ಇಂಟು 12 -7 ಎಷ್ಟಪ್ಪ, 12 -7 ಎಷ್ಟು, +5 -5 +5, ಯಾಕಂದ್ರೆ ಗ್ರೇಟರ್ ನಂಬರ್ ಪ್ಲಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 25 ಪ್ಲಸ್ 3 5 15. ಸೊ ವಿಚ್ ಇಸ್ ಈಕ್ವಲ್ ಟು 40 ಆಗುತ್ತೆ. 40 ಆಗುತ್ತೆ. ಸೊ ಎಲ್ರಿಗೂ ಎವ್ರಿ ಒನ್ ಶುಡ್ ಗೆಟ್ ದಿ ಆನ್ಸರ್. ಓಕೆ, ಇಷ್ಟು ಕಣಪ್ಪ. ಸೊ ಇದು ಕತೆ. ನೆಕ್ಸ್ಟ್
ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ನ ನೋಡಿ ಹೆಂಗ್ ಮಾಡೋದಂತ. ಒಂದು ಶಾರ್ಟ್ ಕಟ್ ಬರ್ಕೊಳ್ಳಿ. ಇದು ನಿಮಗೆ ಕಷ್ಟ ಆಯ್ತು, ಅದು ಮುಚ್ಕೋ ಇದು ಮುಚ್ಕೋ, ಫಸ್ಟ್ ಕಾಲಮು ಥರ್ಡ್ ಕಾಲಮು ಆ ಥರ ಎಲ್ಲ ಇದಾಗ್ತೀವಿ ಅಂತ ಅಂದ್ರೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇದನ್ನ. ಓಕೆನಾಗ ಒಂದು ಕ್ವಶನ್ ತಗೊಳಪ್ಪ. ಸೊ ನಾನೇನಾದ್ರೂ ಹಿಂಗೆ ಕೇಳಿದ್ರೆ, ಓಕೆ, ಡಿಟರ್ಮಿನೆಂಟ್ ಆಫ್ 1 2 3 1 2 3 0 1 4 7 3 1 ಅಂತ ಏನೋ ಕೊಟ್ಟಿದ್ದೀನಿ, ಅದನ್ನ ತಗೋ, ನಂಬರ್ಗಳು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಕೊಟ್ಟ ಅಂತ ಇಟ್ಕೊಳ್ಳಿ. ಇದನ್ನ ಹೆಂಗ್ ಮಾಡ್ಬೋದು ಇನ್ನೊಂಥರ ಡಿಟರ್ಮಿನೆಂಟ್ ಅಂತ ಅಂದ್ರೆ, ಎಕ್ಸಾಮ್ ನಲ್ಲಿ ಮತ್ತೆ ನೀನು ಇದನ್ನ ಬರ್ಕೊಂಡು ಮಾಡಂಗಿಲ್ಲ, ಅಲ್ಲಲ್ಲೇ ಹಾಕೊಂಡು ಮಾಡ್ಬೇಕು. ಅದನ್ನ ಹೇಳ್ತೀನಿ ಈಗ. 1 2 3 ಅದನ್ನ ಹೆಂಗ ಬರ್ಕೋಬೇಕು, 0 1 4 ಬರ್ಕೊಳ್ಳಿ, 7 3 1 ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿ ಅಂತ ಅಂದ್ರೆ, ಈ ಕಾಲಮ್ ಇದೆಯಲ್ವಾ, ಸೊ ಇದ್ರ ಜೊತೆಗೇನೆ ಇದನ್ನ ಈ ಕಡೆ ಬರ್ಕೊಳ್ಳಿ. ಏನು, 3 4 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಮತ್ತೆ ಆ ಕಡೆ ಬರ್ಕೊಳ್ಳಿ. ಏನು, 1 0 7 ಅಂತ ಬರ್ಕೊಳ್ಳಿ. ನಾನು ಏನ್ ಮಾಡಿದೆ ಗೊತ್ತಾಯ್ತಲ್ವಾ? ಅದು ಹೆಂಗಿದೆಯೋ ಹಂಗೆ ಬರ್ಕೊಂಡೆ. ಆ ಲಾಸ್ಟ್ ಇರೋದನ್ನ ಈ ಕಡೆ ಬರ್ಕೊಂಡೆ ಒಂದು ಎಕ್ಸ್ಟ್ರಾ, ಮತ್ತೆ ಇದನ್ನ ಆ ಕಡೆ ಬರ್ಕೊಂಡೆ. ಇದನ್ನ ಒಂದು ಎಕ್ಸ್ಟ್ರಾ ಇಲ್ಲಿ ಬರ್ಕೊಂಡಿದ್ದೀನಿ, ಇದನ್ನ ಒಂದು ಎಕ್ಸ್ಟ್ರಾ ಆ ಕಡೆ ಬರ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ದಾದ್ಮೇಲೆ ಏನ್ ಮಾಡ್ಬೇಕಂತ ಅಂದ್ರೆ, ಒಂದು ಲೈನ್ಸ್ ತರ ಹಾಕೊಂಡ್ಬಿಡಿ. ಲೈನ್ಸ್ ತರ ಅಂದ್ರೆ ಹೆಂಗೆ ಅಂತ ಅಂದ್ರೆ, ನೋಡಿ ಈಗ ಫಸ್ಟ್ ಈ ಮೂರು ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡಿ. ಓಕೆ, ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡಿ. ಏನಾಗುತ್ತೆ? So which is equal to determinant A is equal to, which implies determinant A is equal to, first multiply ಮಾಡಬೇಕು. 3 ಮಲ್ಟಿಪ್ಲೈ ಮಾಡಬೇಕು. 3 zeros ಏನಪ್ಪ? 0 0 3s ಇದರಲ್ಲಿ ಎಲ್ಲಾದ್ರೂ ಒಂದ್ ಕಡೆ 0 ಬಂತು ಅಂದ್ರೆ ಮಲ್ಟಿಪ್ಲೈ ತಾನೇ ಮಾಡ್ತಾ ಇರೋದು, ಹಾಗಾಗಿ ಎಲ್ಲ 0 ಆಗ್ಬಿಡ್ತವೆ. ಅಂದ್ರೆ 0, ಫಸ್ಟ್ ನಂಬರ್ 0 ಬಂತು. ಓಕೆ, ಈ 3 ಮಲ್ಟಿಪ್ಲೈ ಮಾಡಿ. 1 1 1 1 1 1 ಎಷ್ಟು ಬಂತಪ್ಪ? 1 ಬಂತು. ಅಡಿಷನ್ ಮಾಡಬೇಕು, +1 ಅಂತ ಬರ್ಕೋಬೇಕು. 2 4 ಎಷ್ಟಪ್ಪ? 8 8 7 ಅಯ್ಯಪ್ಪ ದೊಡ್ಡ ನಂಬರ್ ಬಂತಲ್ಲ, 8 56 56 +56 ಅಂತ ಬರ್ಕೋಬೇಕು. ಇದನ್ನ ಹಿಂಗ್ ಮಾಡ್ಕೊಳ್ಳಿ. ಮೈನಸ್ ಹಾಕೊಂಡ್ಬಿಟ್ಟು ಏನ್ ಮಾಡಿ, ನೆಕ್ಸ್ಟ್ ಇಲ್ಲಿಂದ ತಗೊಳ್ಳಿ. ಈ ಮೂರು ಅಲ್ಲ, ನನ್ನ ಮೆಥಡ್ ನೋಡಿ. ಓಕೆ, ನಾರ್ಮಲ್ಲು ಮಾಡಿ. ನೀವು ಬೇಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡಿ. ಯಾವ್ಯಾವ ಮೆಥಡ್ ಇದೆ ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದನ್ನ ಮಾಡಿ. ಮಲ್ಟಿಪ್ಲೈ ಮಾಡಪ್ಪ. 3 4s 12 12 1s 12 ಪ್ಲಸ್ 3 1s 3 7 3s ಎಷ್ಟಪ್ಪ? 21 ಪ್ಲಸ್ 0 ಬಂತು 0. ಸೊ ವಿಚ್ ಇಸ್ ಈಕ್ವಲ್ ಟು ಏನಪ್ಪ? 56 ಪ್ಲಸ್ 1 57 ಮೈನಸ್ ಏನಾಗುತ್ತೆ? 33 ಆಗುತ್ತಾ? ಸೊ ವಿಚ್ ಇಸ್ ಈಕ್ವಲ್ ಟು 57 ಮೈನಸ್ 33 ಏನಾಗುತ್ತಪ್ಪ? 24. ಓಕೆ, ಸೊ ಈ ತರ ಮಾಡೋದು. ನಾರ್ಮಲ್ ಮೆಥಡಲ್ಲೂ ನೀವು ಡಿಟರ್ಮೆಂಟ್ ಎಲ್ಲ ಬರ್ಕೊಳ್ದಂಗೆ ಡೈರೆಕ್ಟ್ ಆಗಿ ಮಾಡಿದ್ರು ಆನ್ಸರ್ ಬರುತ್ತೆ, ಬೇಗ ಬರುತ್ತೆ. ಯಾವ್ದಾದ್ರು ಮಾಡಿ, ಏನೇನಿದೆಯೋ ಎಲ್ಲ ಹೇಳಿರ್ತೀನಿ. ಶಾರ್ಟ್ಕಟ್ ಟೈಮ್ ಬೇಡವಾ? ಅಂದ್ರೆ ಎಕ್ಸಾಮ್ನಲ್ಲಿ ನೀವು ಇದನ್ನು ಬರ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂತೀರ. ಎಕ್ಸಾಮ್ನಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ, ಅಲ್ಲಲ್ಲೇ ಬರ್ಕೊಂಡು ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಮಾಡಿ, ಗೊತ್ತಿರ್ಲಿ ಅಣ್ಣ, ನಾವು ಒಂದ್ಸರಿ ಯಾವ್ದು ಬೇಡ ಅಂತೀವಿ ಅದೇ ಯೂಸ್ ಆಗ್ತಾ ಇರುತ್ತೆ. ಓಕೆ, -1 4 0 0 1 2 3 -2 0 ಎಕ್ಸ್ಪ್ಯಾನ್ಷನ್ ಮಾಡಿ. ಈಗ ನೋಡಿ, ನೀನು ಎಕ್ಸಾಮ್ ನಲ್ಲಿ ಇದನ್ನ ಕೊಟ್ಟ ಅಂತ ಅಂದ್ರೆ ಅದನ್ನ ಸಪ್ರೇಟ್ ಮತ್ತೆ ಬರ್ಕೊಳಕ್ ಹೋಗ್ಬೇಡ. ಆ ಕ್ವಶನ್ ಪೇಪರ್ ನಲ್ಲೇ ಮತ್ತೆ ಇಲ್ಲಿ ಬರ್ಕೊಂಬಿಡ. ಏನ್ ಬರ್ಕೋ? ಇಲ್ಲಿ 0 2 0 ಇಲ್ಲಿ ಏನ್ ಬರೀಬೇಕು? -1 0 3 ಇಲ್ಲಿ ಬರ್ಕ. ಈ 3 ಮಾಡ್ಕೊಂಬಿಡು. ಫಸ್ಟ್ ಇದು ಮಾಡು, ಟಕ್ ಅಂತ ಮಾಡೋಣ. ಹೆಂಗ್ ಮಾಡ್ತೀಯ ಬೇಗ? ಡಿಟರ್ಮಿನೆಂಟ್ A is equal to ಏನ್ ಬರುತ್ತಪ್ಪ? 1 0 ಇತ್ತು ಅಂದ್ರೆ 0, ಇಲ್ಲೊಂದು 0 ಇದೆ 0. ಯಾವ್ದು? ಇದು 0 ಇದೆ, ಇದು 0 ಇದೆ. ಇದೆಷ್ಟು? 4 8 8 3 24 ಮೈನಸ್. ಓಕೆ,
ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು 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 ಮಾಡಿ ಏನಾಗುತ್ತಪ್ಪ ಅವಾಗ ರಾಜು? ಇದು ಮಾಡಿದ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್, 2 ಮೈನಸ್ ಇದ್ರೆ ಪ್ಲಸ್ ಆಗ್ಬಿಡುತ್ತೆ. 2 2 4 ಆಗುತ್ತೆ. ಇಲ್ಲಿ 1 0 ಇದೆ, 0. ನೆಕ್ಸ್ಟ್ 0. ಸೊ ವಿಚ್ ಇಸ್ ಈಕ್ವಲ್ ಟು 24 minus 4 ವಿಚ್ ಇಸ್ ಈಕ್ವಲ್ ಟು 20. ಯಾವ್ದಪ್ಪ ಯಾವ್ದಪ್ಪ ಇದು? ಇದಾ ಹಿಂಗ್ ಬರ್ತಾ ಇರೋದ? ಇತ್ತಾನೆ ಇದು 0 ಅಂದ್ರೆ -0 +0 ಆಯ್ತು. ಬರ್ಕ -0ನೇ ಬರ್ಕ. 0 ಅದು ನ್ಯೂಟ್ರಲ್, ಅದು 0ಗೆ ಸೈನ್ ಬರೆಯೋ ಅವಶ್ಯಕತೆ ಇಲ್ಲ. ಬರೆದ್ರು ತುಂಬಾ ಒಳ್ಳೇದು ಆಕ್ಚುಲಿ. ಅಂದ್ರೆ ನೀವು ಸತ್ಯ ಹರಿಶ್ಚಂದ್ರನ ಕುಟುಂಬಸ್ಥರು ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ? ಏಯ್ ಸೂಪರ್ ಅಪ್ಪ, ಯಾರಪ್ಪ ಅದ್ರ ಚೆನ್ನಾಗಿ ರೂಲ್ಸ್ನ ಫಾಲೋ ಮಾಡ್ತಾ ಇದೀಯಾ ಅಂತ ಅದರ ಅರ್ಥ. ಓಕೆ, ಎಸ್. ನೆಕ್ಸ್ಟ್, ಸೊ ಇದು ಎಕ್ಸ್ಪೆನ್ಷನ್ ಮಾಡೋದು. ಇದ್ರ ಜೊತೆಗೆ ನಿಮಗೆ ಒಂದು ಸ್ವಲ್ಪ ಪ್ರಾಪರ್ಟೀಸ್ ಹೇಳ್ತೀನಿ. ಡಿಟರ್ಮಿನೆಂಟ್ಸ್ ಪ್ರಾಪರ್ಟೀಸ್ಗಳು ನಿಮಗೆ ನೆನಪಿದ್ರೆ ಒಳ್ಳೇದು, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವು ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಸುಮ್ಮನೆ ನೆನ್ಪಿಟ್ಕೊಳ್ಳಿ ಏನೋ ಒಂದು ಹೇಳ್ದಂಗೆ. ಒಂದು ಡಿಟರ್ಮಿನೆಂಟ್ ಎ ಏನ್ ಬರುತ್ತೋ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸು ಅದೇ ಬರುತ್ತೆ. ಟ್ರಾನ್ಸ್ಪೋಸ್ ಅಂತ ಓದಿದಿರಲ್ವಾ? ಒಂದು ಮೆಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರುತ್ತೋ ಆ ಮೆಟ್ರಿಕ್ಸ್ ಡಿಟರ್ಮಿನೆಂಟ್ ಅದೇ ಆಗಿರುತ್ತೆ ಅಂತ. ಎಕ್ಸಾಂಪಲ್ ನೋಡಿಗ ಹಿಂಗ್ ಬರುತ್ತಪ್ಪ, -1 4 3. ಇದೇನ್ ಗೊತ್ತಾಗುತ್ತಲ್ಲ, ಸುಮ್ಮನೆ ಎಕ್ಸಾಂಪಲ್ ಏನಕ್ಕೆ? ಏನ್ ಡಿಟರ್ಮಿನೆಂಟ್ ಬರುತ್ತೋ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಅದು ಆನ್ಸರ್ ಅದೇ ಬರುತ್ತೆ, ಸೇಮ್ ಬರುತ್ತೆ ಅಂತ, ಏನ್ ಚೇಂಜ್ ಆಗಲ್ಲ ಅಂತ. ನೆಕ್ಸ್ಟ್ ಇದು ಬರ್ಕೊಳ್ಳಿ. ಇವ್ಯಾಲ್ಯೂಯೇಷನ್ ಆಫ್ ಡಿಟರ್ಮಿನೆಂಟ್ along any row or any column yields the same answer. Okay na? Yields the same answer. ಅಂದ್ರೆ ನಾವು ಯೂಶಲಿ ನಾನು ಸ್ಟಾರ್ಟಿಂಗ್ ಹೇಳಿದಾಗ ಫಸ್ಟ್ ರೋ ಎಕ್ಸ್ಪ್ಯಾನ್ಷನ್ ಮಾಡಿದ್ದೆ, ಹಂಗೆ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ವಂತೆ. ಯಾವ ರೋ ಯಾವ ಕಾಲಮ್ ತಗೊಂಡ್ರು ನಿಮ್ಗೆ ಆನ್ಸರು ಸೇಮ್ ಬರುತ್ತಂತೆ. ಸೊ ನೆಕ್ಸ್ಟ್ ಬೇಕಾದ್ರೆ ಬರ್ಕೊಳ್ಳಿ. ಟು ಮೇಕ್ ದ ಕ್ಯಾಲ್ಕುಲೇಷನ್ಸ್ ಈಸಿಯರ್, we expand the determinant along that row or column which has more number of zeros. ಅಂತ ಹೇಳ್ತೀವಿ. ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋಕಿಲ್ಲ. ತುಂಬಾ ಯಾರು ಚೆನ್ನಾಗಿ ಓದ್ತೀರಾ, ಏನೋ ಮಾಡಬೇಕು, ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋರ್ಗೆ ಇವೆಲ್ಲ ಯೂಸ್ ಆಗ್ತಾವೆ ಅಷ್ಟೇ. ಏನೋ ಅರ್ಥ ಆಗಲಿಲ್ಲ ಅಲ್ವಾ? ನನಗೂ ಒಂದೊಂದ್ಸರಿ ಅರ್ಥ ಆಗಲ್ಲ ನಾನು ಏನು ಬರ್ದೆ ಅಂತ. ಇರ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಏನು ಹೇಳ್ತು ಗೊತ್ತಾ ಇದು? ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಈಗ ಒಂದು ಎಕ್ಸಾಂಪಲ್ ತಗೊಂಡೆ. ಡಿಟರ್ಮಿನೆಂಟ್ -1 4 8 0 0 1 7 1 7 1 5 ಅಂತ ಇದೆ. ಯೋಚನೆ ಮಾಡಿ, ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಾರ್ಮಲ್ ಮೆಥಡಲ್ಲಿ ಎಕ್ಸ್ಪ್ಯಾನ್ಷನ್ ಹೆಂಗಪ್ಪ ಮಾಡ್ತೀಯಾ? ಓಕೆ, ಸೊ ಇದನ್ನ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಹೆಂಗ್ ಬರೀಬೇಕಪ್ಪ? -1 ಇಂಟು ಹೇಳಿ. ಈಗ ಡಿಟರ್ಮಿನೆಂಟ್ ಹಾಕೋದನ್ನ ಬಿಟ್ಬಿಡಿ, ಡೈರೆಕ್ಟ್ ಆಗಿ ಆನ್ಸರ್ ಬರ್ಕೊಂಬಿಡಿ. -1 ಇಂಟು ಇದೋಯ್ತು ಹಂಗೆ ಮನ್ಸಲ್ಲಿ ಇರಬೇಕು ಭಕ್ತಿ. ಏನಾಗುತ್ತೆ? 0 ಇಂಟು 5 0 -1. ನೆಕ್ಸ್ಟ್ -4 ಇಂಟು ಇದೋಯ್ತು. ನೆಕ್ಸ್ಟ್ ಏನು? 0 -.
7 ತಾನೆ, ಇದೋಯ್ತು ಇದೋಯ್ತು, ಇದು 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 ಕರೆಕ್ಟ್ ತಾನೆ. ಪ್ಲಸ್ 8 ಇಂಟು ಏನಪ್ಪ 0 ಮೈನಸ್ 0. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, -1 ಇಂಟು -1 -4 ಇಂಟು -7 ಪ್ಲಸ್ 0 ಮೈನಸ್ 0 8 ಇಂಟು 0 ಆಗ್ಬಿಡುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕಪ್ಪ ಈಗ +1 ಆಗುತ್ತೆ, ಪ್ಲಸ್ 7 4 28 ಆಗುತ್ತೆ, ಪ್ಲಸ್ 0. ಟೋಟಲ್ ಆನ್ಸರ್ ಏನ್ ಬರುತ್ತೆ 29. ಇದು ನಾರ್ಮಲ್ ಮೆಥಡ್. ನಾನೇನ್ ಮಾಡ್ತೀನಿ ಗೊತ್ತಾ ಬುದ್ಧಿವಂತ, ಫಸ್ಟ್ ನಾನು ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿದ್ದು ಅಲಾಂಗ್ ರೋ 1 ನಲ್ಲಿ, ಅಲಾಂಗ್ R1 ಅಂತ ಮಾಡಿದ್ದು. ರೋ 1 ತಗೊಂಡು ಎಕ್ಸ್ಪ್ಯಾನ್ಷನ್ ಮಾಡಿದ್ದು. ರೋ 1 ಅಂತಂದ್ರೆ ಇದು. ಆ ಡಿಟರ್ಮೆಂಟ್ ನೋಡಿದ ತಕ್ಷಣ ನನ್ಗೊಂದು ಲಾಜಿಕ್ ಗೊತ್ತಾಗುತ್ತೆ. ಅದರಲ್ಲಿ 0 ಕಾಣ್ತಾ ಇದೆ ನಿಮ್ ಕಣ್ಣಿಗೆ, ಎಲ್ಲಿ ಕಾಣ್ತಾ ಇದಾವೆ ಜಾಸ್ತಿ, ಸೆಕೆಂಡ್ ರೋ ನಲ್ಲಿ 2 0 ಕಾಣ್ತಿದ್ದಾವೆ. ಅಂದ್ರೆ ನಾನು ಏನ್ ಹೇಳಿದೆ, ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಟು ಮೇಕ್ ದ ಕ್ಯಾಲ್ಕುಲೇಷನ್ಸ್ ಈಸಿ. ಝೀರೋಸ್ ಎಲ್ಲಿ ಜಾಸ್ತಿ ಕಾಣ್ತವೆ ಅಲಾಂಗ್ ದಟ್ ರೋ ಎಕ್ಸ್ಪ್ಯಾನ್ಷನ್ ಮಾಡಿ ನಿನ್ ಆನ್ಸರ್ ಈಸಿಯಾಗಿ ಬರುತ್ತೆ ಅಂತ. ಯಾಕಂದ್ರೆ 0 ಇಂಟು ಎನಿಥಿಂಗ್ ಏನು 0 ಅಲ್ವಾ, ಹಂಗಾಗಿ ನಿಮ್ಗೆ ಆನ್ಸರ್ ಪಟ್ ಅಂತ ಬಂದ್ಬಿಡುತ್ತೆ. ಈಗ ಇದು R2 ಓಕೆನಾ, ಅಲಾಂಗ್ R2 ಮಾಡ್ಬಿಡ್ತೀನಿ ನೋಡಿ. ಈಗ ಅಲಾಂಗ್ R2 ಮಾಡ್ಬೇಕಾದ್ರೆ ನೀನ್ ಏನ್ ಯೋಚನೆ ಮಾಡ್ಬೇಕಂದ್ರೆ ನೋಡಿ, ಈಗ ಸೈನ್ಸ್ ಹೆಂಗ್ ತಗೋಬೇಕು ಹುಷಾರಾಗಿ. ಸೈನ್ ತಗೊಳಕ್ ತುಂಬಾ ಇಂಪಾರ್ಟೆಂಟ್. ಸೈನ್ ಹೆಂಗ್ ತಗೋಬೇಕಂದ್ರೆ ನೋಡಪ್ಪ, ಇದಕ್ಕೆ ಏನ್ ತಗೊಂಡಿದ್ದಪ್ಪ ಪ್ಲಸ್ ಅಲ್ವಾ, ಇದಕ್ಕೆ ಏನ್ ತಗೊಂಡಿದ್ದೆ ಮೈನಸ್, ಇದಕ್ಕೆ ಪ್ಲಸ್. ನೆಕ್ಸ್ಟ್ ಹಿಂಗೂ ತಗೋಬಹುದು, ಇದು ಪ್ಲಸ್ ಆದ್ರೆ ಅದ್ರ ನೆಕ್ಸ್ಟ್ ಪಕ್ಕದಲ್ಲಿರೋದು ಯಾವತ್ತೂ ಅಪೋಸಿಷನ್ ಇರುತ್ತೆ. ಪ್ಲಸ್ ಆದ್ರೆ ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್. ಆಲ್ಟರ್ನೇಟ್ ಸಿಂಬಲ್ ತಗೊಳ್ಳಿ. ಇವಾಗ ಅಲಾಂಗ್ R2 ಮಾಡ್ತೀನಿ. R2 ಮಾಡಿದ್ರೆ ಇದು ಓಕೆ 0 ಬರೆಯ ಅವಶ್ಯಕತೆ ಇಲ್ಲ, 0 ಬರೆಯ ಅವಶ್ಯಕತೆ ಇಲ್ಲ. ಈ 1 ಮಾತ್ರ ಬರ್ಕೊಳ್ಳಿ. ಅಲಾಂಗ್ R2 ಮಾಡಿದ್ರೆ -1 ಇಂಟು ಈ ನಂಬರ್ ಏನಿದೆ ಇದಕ್ಕೆ ಎಕ್ಸ್ಪ್ಯಾನ್ಷನ್ ಮಾಡಿ. ಅದು ಕರೆಸ್ಪಾಂಡಿಂಗ್ ರೋ ಕರೆಸ್ಪಾಂಡಿಂಗ್ ಕಾಲಮ್ ಮುಚ್ಕೊಳ್ಳಿ. ಏನಾಗುತ್ತೆ ಇದು ಇದು ಹೋದ್ರೆ -1 ಇಂಟು 1 ತಾನೆ, -1 ಇಂಟು 1 -1. ನೆಕ್ಸ್ಟ್ ಏನು ಮೈನಸ್ 7 4 28. ಸೊ ವಿಚ್ ಇಸ್ ಈಕ್ವಲ್ ಟು -1 ಇಂಟು -29. ಸೊ ವಿಚ್ ಇಸ್ ಈಕ್ವಲ್ ಟು 29. ಓಕೆ, ನಾನೇನ್ ಮಾಡಿದೆ, ಜಾಸ್ತಿ ಝೀರೋಸ್ ಎಲ್ಲಿದಾವೆ ಅಲಾಂಗ್ ದಟ್ ರೋ ಆರ್ ದಟ್ ಕಾಲಮ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಆನ್ಸರು ಬೇಗ ಬಂದ್ಬಿಡುತ್ತೆ. ಇವೆರಡನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಹೇಳು, 0 ಇಂಟು ಎನಿಥಿಂಗ್ 0 ಅಲ್ವಾ, ಹಂಗಾಗಿ ಇದೊಂದಕ್ಕೆ ಮಾಡಿದೆ. ಸೈನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಹಿಂಗೆ ತಗೋಬೇಕು. ಇದಕ್ಕೆ ಮೈನಸ್ ಯಾಕೆ ಬಂತು ಅಂತ ಗೊತ್ತಾಗಿದೆ. ಈಗ ಸೈನ್ಗಳು ಕರೆಕ್ಟ್ ತಗೋಬೇಕು. ಇನ್ನೊಂದು ಈ ಲಾಜಿಕ್ ಮೇಲೆ ಮಾಡಿ ನೋಡೋಣ. ಇನ್ನೊಂದು ಕೊಡ್ತೀನಿ. ನಾರ್ಮಲ್ ಎಕ್ಸ್ಪ್ಯಾನ್ಷನ್ ಮಾಡಕ್ ಹೋಗ್ಬಿಡಿ, ಝೀರೋಸ್ ಹುಡುಕ್ಬಿಟ್ಟು ಮಾಡಬೇಕು. 7 0 -1 8 0 4 1 2 3. ಎಲ್ಲಿ ಝೀರೋಸ್, ಯಾವ ರೋ ಅಥವಾ ಯಾವ ಕಾಲಮ್ ಅಲ್ಲಿ ಝೀರೋಸ್ ಜಾಸ್ತಿ ಕಾಣ್ತಾ ಇದೆ ನೋಡಿ. ಈಗ ಈ ಕಾಲಮ್ ನಲ್ಲಿ ಅಂದ್ರೆ C2 ನಲ್ಲಿ ಜಾಸ್ತಿ ಕಾಣ್ತಾ ಇದೆ ಅಲ್ವಾ, ಕಾಲಮ್ 2 ನಲ್ಲಿ ಜಾಸ್ತಿ ಕಾಣ್ತಾ ಇದೆ. ಸೊ ಅಲಾಂಗ್ C2 ಎಕ್ಸ್ಪ್ಯಾನ್ಷನ್ ಮಾಡಿಬಿಡಿ. ಅಲಾಂಗ್ C2 ಎಕ್ಸ್ಪ್ಯಾನ್ಷನ್ ಮಾಡಿಬಿಡಿ. ಅಲಾಂಗ್ C2 ಕಾಲಮ್ 2 ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಮತ್ತೆ ಸೈನ್ ತುಂಬಾ ಇಂಪಾರ್ಟೆಂಟ್. ಸೈನ್ ಹೆಂಗ್ ತಗೊಂತ ಹೇಳಿ, ಈಗ ಇದು ಪ್ಲಸ್ ಇದು ಮೈನಸ್, ಇದು ನೆಕ್ಸ್ಟ್ ಇದೇನಾಗ್ತಿದ್ದು ಪ್ಲಸ್, ಇದೇನಿದೆ ನನಗೆ ಮೈನಸ್. ಏನಾಗುತ್ತೆ ಈಗ, ಇವೆರಡು 0 ಇದಾವೆ ಬಿಟ್ಬಿಡಿ. ಸೊ ಇಷ್ಟಕ್ಕೆ ಮಾತ್ರ ನೋಡ್ಕೊಳ್ಳಿ. -2 ಇಂಟು ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡ್ಬಿಡಿ. ಏನಾಗುತ್ತೆ ಈಗ, ಅದು ಇದೋಯ್ತು ಇದೋಯ್ತು. 7 4 28 ಪ್ಲಸ್ 8 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -2 ಇಂಟು 20 ದೊಡ್ಡ ಅನ್ಸ ಬಂತು 36. ಸೊ ವಿಚ್ ಇಸ್ ಈಕ್ವಲ್ ಟು -72. ಜಾಸ್ತಿ ಝೀರೋಸ್ ಎಲ್ಲಿದೆ ಅದನ್ನ ಹುಡುಕ್ರಿ, ಅಲ್ಲಿ ಮಾಡ್ಕೊಂತ ಹೋಗಿ ಅಷ್ಟೇ. ಇಲ್ಲ ಸರ್ ನನಗೆ ಇವತ್ತು ಅಲ್ಲ ಸರ್, ಸುಮ್ಮನೆ ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು. ನಾರ್ಮಲ್ ಫಸ್ಟ್ ಏನ್ ಹೇಳ್ಕೊಟ್ಟು ಹಂಗೆ ಮಾಡ್ಕೊಂತ ಹೋಗಿ, ಎಲ್ಲ ಒಂದೇನೆ. ಓಕೆ, ಇನ್ನೊಂದು ಮಾಡಿ.
ನೋಡಿ ಎಲ್ ಜೀರೋ ಜಾಸ್ತಿ ಕಾಣ್ತಾ ಇದೆ, ಕಾಲಮ್ 3. ಸೊ ಅಲಾಂಗ್ C3 ಎಕ್ಸ್ಪ್ಯಾನ್ಷನ್ ಮಾಡಿ, ಅಲಾಂಗ್ C3 ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಈ ನಂಬರ್ ಏನಿರುತ್ತೆ, ಸಿಂಬಲ್ ಏನಿರುತ್ತೆ ನೋಡಿ 3ದು, ಇವೆರಡು ಜೀರೋಸ್ ಇದೆ ಬಿಟ್ಬಿಡಿ, ಈ 3ದು ಸಿಂಬಲ್ ನೋಡ್ಕೋ, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಬರುತ್ತೆ. ಈ ಎಲಿಮೆಂಟ್ ಕೀ ಎಲಿಮೆಂಟ್. ಸೊ ವಿಚ್ ಇಸ್ ಈಕ್ವಲ್ ಟು 3 ಇಂಟು 3 ಇಂಟು ಇದೋಯ್ತು ಇದೋಯ್ತು 1 ಮೈನಸ್ 14. ಸೊ ವಿಚ್ ಇಸ್ ಈಕ್ವಲ್ ಟು 3 ಇಂಟು ಮೈನಸ್ 13, 13 ಮೂರ್ಲ 39. ಸೊ ಇದು ಎರಡು ಪ್ರಾಪರ್ಟಿ ಗೊತ್ತಾಯ್ತು. ನೆಕ್ಸ್ಟ್ ಒನ್ ಥರ್ಡ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಇದೆಲ್ಲ ಏನ್ ಆ ಪ್ರಾಪರ್ಟಿ ಏನ್ ಬೇಡ, ನನಗೆ ಯಾವ್ದಾವ್ದು ಯೂಸ್ ಅಂತ ಅನ್ಸುತ್ತೆ ಅದನ್ನ ಮಾತ್ರ ಹೇಳ್ತೀನಿ. ಇಫ್ ಎನಿ ರೋ ಅಲ್ಲ, ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ any row or column are 0, then determinant A is equal to ಏನ್ ಬರುತ್ತೆ ಆನ್ಸರ್ 0 ಬರುತ್ತೆ. ಅಂದ್ರೆ ಯಾವ್ದಾನ ಒಂದು ರೋ ಅಥವಾ ಒಂದು ಕಾಲಮ್ ಫುಲ್ 0 ಇರಬೇಕು, ಆವಾಗ ಕಂಪ್ಲೀಟ್ 0 ಬರುತ್ತಂತೆ. ನೋಡಿ ಸಪೋಸ್ 2 -1 0 7 8 0 3 4 0, ಆನ್ಸರ್ ಏನು? ಯಾಕೆ? ಯಾವ್ದು 0 ಇದೆ? ಫುಲ್ ಎಲ್ಲಾ ಎಲಿಮೆಂಟ್ಸ್ 0 ಇರ್ತಾನೆ. ಕಾಲಮ್ 3 ಏನಿದೆ ಇದರಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ 0 ಇದೆ. ಸೊ ಹಂಗಾಗಿ ಟೋಟಲ್ ಆನ್ಸರ್ ಏನಂತ ಹೇಳ್ಬೋದು ನಾವೀಗ 0 ಅಂತ. ಯಾಕೆ ಅಂತ ಅಂದ್ರೆ ನಾವು ಎಕ್ಸ್ಪ್ಯಾನ್ಷನ್ ಯಾವ್ದು ಬೇಕಾದ್ರೆ ಮಾಡ್ಬೋದಲ್ಲ. ನಾನು C3 ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0, 0 ಇಂಟು ಎನಿಥಿಂಗ್ 0. ಹಂಗಾಗಿ ಆ ಬೇಸಿಸ್ ಮೇಲೆ ಕಂಪ್ಲೀಟ್ 0 ಆಗ್ಬಿಡುತ್ತೆ. ಓಕೆನಾ? ಸೊ ರೋನಾದ್ರೂ ಆಗಿರ್ಲಿ ಕಾಲಮ್ ಆದ್ರೂ ಆಗಿರ್ಲಿ ಎಲ್ಲ 0 ಇತ್ತು ಅಂತ ಅಂದ್ರೆ ಒಂದು ಕಾಲಮ್ ಅಲ್ಲಿ ಅಥವಾ ಒಂದು ರೋನಲ್ಲಿ ಕಂಪ್ಲೀಟ್ ಡಿಟರ್ಮಿನೆಂಟ್ 0 ಆಗುತ್ತೆ. ಒಂದು ಇನ್ನೊಂದು ಪ್ರಾಪರ್ಟಿ, ಇದು ಐಡೆಂಟಿಕಲ್ ಪ್ರಾಪರ್ಟಿ ಅಂತ ಕರೀತಾರೆ. ಐಡೆಂಟಿಕಲ್ ಪ್ರಾಪರ್ಟಿ ಏನು ಸರ್ ಇದು ಅಂತ ಹೇಳ್ತಾರೆ ಅಂತಂದ್ರೆ, ಐಡೆಂಟಿಕಲ್ ಪ್ರಾಪರ್ಟಿ ಅಂದ್ರೆ ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್, ಯಾವ್ದಾದ್ರೂ ಎರಡು ರೋಸ್ ಅಥವಾ ಎರಡು ಕಾಲಮ್ಸ್ ಆರ್ ಐಡೆಂಟಿಕಲ್, then determinant A is what? 0. ಐಡೆಂಟಿಕಲ್ ಪ್ರಾಪರ್ಟಿ ಅಂತ ಕರೀತಾರೆ. ಏನಪ್ಪ ಇದು ಹಿಂಗೆ ಕತೆ ನೋಡಿ. ಈಗ ನಿಮ್ಗೆ ಏನೋ ಡಿಟರ್ಮಿನೆಂಟ್ ಹಿಂಗ್ ಕೊಟ್ರೆ, ಸೊ -1 0 -1 2 -1 7 3 7, ಸೊ 4 -5 4 ಅಂತ ಕೊಡ್ತೀನಿ. ಈ ಡಿಟರ್ಮಿನೆಂಟ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಎರಡು ಕಾಲಮ್ಸ್ ಆಗಿರ್ಬೋದು ಅಥವಾ ಎರಡು ರೋಸ್ ಇರ್ಬೋದು, ನೋಡಕ್ಕೆ ಸೇಮ್ ಟು ಸೇಮ್ ಇದ್ರೆ ನೋಡೀಗ ಇದು ಕಾಲಮ್ 1, ಇದು ಕಾಲಮ್ 3, ನೋಡಕ್ ಸೇಮ್ ಇದೆ. -1 7 4 -1 7 4. ಯೋಚನೆ ಮಾಡಕ್ ಹೋಗ್ಬೇಡ, ಡೈರೆಕ್ಟ್ ಆಗಿ ಏನಂತ ಬರೀ 0 ಅಂತ ಬರೆದ್ಬಿಡು. ಎಕ್ಸ್ಪ್ಯಾನ್ಷನ್ ಮಾಡಿ ನೋಡು, ಬೇಕಾದ್ರೆ 0ನೇ ಬರುತ್ತೆ. ಫ್ರೀ ಆಗಿದ್ರೆ ಮನೇಲಿ ಒಬ್ನೇ ಕೂತ್ಕೊಂಡು ಬಾಗ್ಲು ಹಾಕೊಂಡು ಮಾಡಿ ನೋಡು. ಓಕೆನಾ? ಆನ್ಸರು 0 ಬರುತ್ತೆ, ಯೋಚನೆ ಮಾಡಕ್ ಹೋಗ್ಬೇಡ. ಅಂದ್ರೆ ಯು ಹ್ಯಾವ್ ಟು ಸರ್ಚ್ ಫಾರ್ 2 ರೋಸ್ ಆರ್ ಕಾಲಮ್ಸ್, ಯಾವ್ದು ಐಡೆಂಟಿಕಲ್ ಇದೆಯಾ ಅಂತ ನೋಡ್ಬೇಕು. ನೋಡಿದ ತಕ್ಷಣ ಗೊತ್ತಾಗಲ್ಲ. ನೀವು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂದ್ರೆ ಕಾಲಮ್ ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಹಿಂಗ್ ನೋಡ್ತಾ ಇರ್ತೀರಾ. ಹಂಗ್ ಒಂದೇ ನೋಡೋದಲ್ಲ, ರೋಸ್ ನ ನೋಡ್ತಾ ಇರ್ತೀರಾ, ಕಾಲಮ್ಸ್ ನ ಕೂಡ ನೀವು ನೋಡ್ಬೇಕಾಗತ್ತೆ. ಅರ್ಥ ಆಯ್ತೇನಪ್ಪ ಐಡೆಂಟಿಕಲ್ ಪ್ರಾಪರ್ಟಿ ಇದು? ಎಸ್. ಇನ್ನೊಂದು ಕೊಡ್ಲಾ? 2 ಕ್ರಾಸ್ ಟನಲ್ ನೋಡಿ. ಈಗ 2021 2022 2021 2022, ಇದಕ್ಕೆ ಆನ್ಸರ್ ಏನಪ್ಪ? 0. 21 21 22 ಕರೆಕ್ಟ್ ಇದೆಯಲ್ಲ? 21 22 21 22 ಡೈರೆಕ್ಟ್ ಆಗಿ ಆನ್ಸರ್ ಏನಂತ ನೀವು 0. 2 ಕ್ರಾಸ್ 2 ಅಪ್ಲೈ ಆಗುತ್ತೆ, 3 ಕ್ರಾಸ್ 3 ಅಪ್ಲೈ ಆಗುತ್ತೆ. ಏನಮ್ಮ ಫಸ್ಟ್ ರೋ ನಲ್ಲಿ
ಅಲ್ಲ, ಈ ಪ್ರಾಪರ್ಟಿ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? 2 ರೋಸು ಅಥವಾ 2 ಕಾಲಮ್ಸು. ಹಾ ಹಾ ಇಲ್ಲ, ನಾರ್ಮಲ್ ಎಕ್ಸ್ಪ್ರೆಷನ್ ಮಾಡಿ. ಇದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಹಿಂಗೆ ತಗೋಬೇಕು. ಪ್ಲಸ್ಸು ಮೈನಸ್ಸು ಪ್ಲಸ್ ಹಿಂಗೆ ತಗೋಬೇಕು. ನೀವು ಯಾವತ್ತೇ ಆಗಲಿ ಹಿಂಗೆ ತಗೋ. ಹೌದೌದು, ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಹೌದು, ಐಡೆಂಟಿಕಲ್ ಪ್ರಾಪರ್ಟಿ ಅರ್ಥ ಆಯ್ತಲ್ಲ? ಎಸ್, ಓಕೆ, ಇದಾಯ್ತು. ಇನ್ನು ಮಿಕ್ಕಿದ್ದು ಯಾವುದು ಬೇಡ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ. ಎಷ್ಟನೇ ಪ್ರಾಪರ್ಟಿನಪ್ಪ? ಬೇಕಿರೋ ಮಾತ್ರ ಹೇಳ್ತೀನಿ. ನಿಮ್ಮ ನೋಟ್ಸ್ನಲ್ಲಿ ಎರ್ರ ಇದಾವೆ ತುಂಬಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅವಕ್ಕೆಲ್ಲ. ಇಂಟ್ರೆಸ್ಟ್ ಇದ್ರೆ ಓದಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಓದಿ ಒಂದ್ಸರಿ. ಓಕೆ, ನೆಕ್ಸ್ಟ್ 5ನೇದು ಇನ್ನೊಂದು ಪ್ರಾಪರ್ಟಿ ಹೇಳುತ್ತೆ. ಡಿಟರ್ಮಿನೆಂಟ್ ಎ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತೆ. ಡಿಟರ್ಮಿನೆಂಟ್ ಎ ಬಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಬಿ ಫೈಂಡ್ ಮಾಡಿ, ಅದಕ್ಕೆ ಡಿಟರ್ಮಿನೆಂಟ್ ಮಾಡಿದ್ರೆ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿಗೆ ಈಕ್ವಲ್ ಆಗಿರುತ್ತಂತೆ. ಓಕೆನಾ? ಇದು ಇದ್ರ ಮೇಲೆ ಕ್ವಶನ್ ಕೇಳಿದ ಅನ್ಕೊಂಡ್ರು. ಯಾವ ತರ ಕೇಳ್ತಾನೆ ಗೊತ್ತಾ ಅವ್ನು ಕ್ವಶನ್? ಹಿಂಗ್ ಕೇಳ್ತಾನೆ ನೋಡ್ರಿ. ಎಕ್ಸಾಂಪಲ್, ಅವ್ನು ಈ ತರ ಕೇಳ್ತಾನೆ. ಎ ಇಸ್ ಈಕ್ವಲ್ ಟು 1 2 3 4 1 2 3 4, ಬಿ ಇಸ್ ಈಕ್ವಲ್ ಟು 7 1 2 3 ಅಂತ ಕೊಡ್ತಾನೆ. ಹಿಂಗೆ ಅವನು ಹೆಂಗ್ ಕೇಳ್ತಾನೆ ಕ್ವಶನ್? ಫೈಂಡ್ ಡಿಟರ್ಮಿನೆಂಟ್ ಎ ಬಿ ಅಂತ ಕೇಳ್ತಾನೆ. ಸೊ ದ ಆಕ್ಚುಯಲ್ ಪ್ರೊಸೀಜರ್ ಈಸ್ ದಟ್ ಯು ಹ್ಯಾವ್ ಟು ಫೈಂಡ್ ಎ ಬಿ ಫಸ್ಟ್. ಎ ಬಿ ಕಂಡುಹಿಡಿಬೇಕು. ಬಂದಿರೋ ಮೆಟ್ರಿಕ್ಸ್ ಏನ್ ಮಾಡ್ಬೇಕು ನೀವು? ಡಿಟರ್ಮಿನೆಂಟ್ ಹಾಕ್ಬೇಕು. ಅದು ಎ ಬಿ ಕಂಡುಹಿಡಿಯಕ್ಕೆ ಸ್ವಲ್ಪ ಕಷ್ಟ ಅಲ್ವಾ, ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋದು. ಸೊ ಬಟ್ ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಡಿಟರ್ಮಿನೆಂಟ್ ಎ ಬಿ ನ ಏನಂತ ಬರಿಬಹುದು? ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ ಬರಿಬಹುದು. ಸಿಂಪಲ್ ಆಗಿ ಇದಕ್ಕೆ ಡಿಟರ್ಮಿನೆಂಟ್ ಹಾಕ್ಬಿಡು. ಇದಕ್ಕೆ ಡಿಟರ್ಮಿನೆಂಟ್ ಹಾಕೋ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಎ ಏನ್ ಬಂತಪ್ಪ? 4 ಮೈನಸ್ 6. ಓಕೆ, ಏನ್ ಆನ್ಸರ್ ಬಂತಪ್ಪ? -2. ಈಗ ಇದಕ್ಕೆ ಡಿಟರ್ಮಿನೆಂಟ್ ಹಾಕೊಂಬಿಡು. ಡಿಟರ್ಮಿನೆಂಟ್ ಬಿ ಏನ್ ಬಂತ ಹೇಳು? ಏನ್ ಬಂತು? 7 3 21 ಮೈನಸ್ 2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಏನ್ ಬಂತು? 19 ಬಂತು. ಓಕೆ, ಈಗ ನಮ್ಗೆ ಕೇಳಿರೋದು ಡಿಟರ್ಮಿನೆಂಟ್ ಎ ಬಿ. ಡಿಟರ್ಮಿನೆಂಟ್ ಎ ಬಿ ನಾನು ಹಿಂಗ್ ಬರಿಬೋದು, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಅಂತ. ಸೊ ಡಿಟರ್ಮಿನೆಂಟ್ ಎ ಆನ್ಸರ್ ಏನ್ ಬಂದಿದೆ? -2 ಇಂಟು ಡಿಟರ್ಮಿನೆಂಟ್ ಬಿ ಏನ್ ಬಂದಿದೆ? 19 ಬಂದಿದೆ. ಸೊ ಏನಾಗುತ್ತೆ? -38 ಬರುತ್ತೆ. ಅಂದ್ರೆ ನಾನಿಲ್ಲಿ ಎ ಬಿನೇ ಫೈಂಡ್ ಔಟ್ ಮಾಡ್ಲಿಲ್ಲ. ಆಕ್ಚುಯಲ್ ಮೆಥಡ್ ಅಲ್ಲಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೀನು? ಎ ಇಂಟು ಬಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ಬಂದಿರೋ ಆನ್ಸರ್ ಡಿಟರ್ಮಿನೆಂಟ್ ಮಾಡಬೇಕು. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ವಾ? ಇಂಡಿವಿಜುವಲ್ ಆಗಿ ಡಿಟರ್ಮಿನೆಂಟ್ ಕಂಡು ಹಿಡಿದ್ಬಿಟ್ಟು ಅವೆರಡನ್ನು ಏನ್ ಮಾಡಿ? ಜಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಿ ಸಾಕು. ಓಕೆನಾ? ಸೊ ನಿಮ್ಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ಎ ಬಿ ಕಂಡು ಹಿಡಿದು ಒಂದ್ಸರಿ ನೀವು ಮಾಡಿ, ಅವಾಗಲೂ ಕೂಡ ಆನ್ಸರು ಸೇಮು ಬರುತ್ತೆ. ಇದೊಂದು ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ, ಡಿಟರ್ಮಿನೆಂಟ್ ಆಫ್ ಎ ಪವರ್ ಎನ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಹೋಲ್ ಪವರ್ ಎನ್ ಅಂತ ಹೇಳುತ್ತೆ. ಅಂದ್ರೆ ಎ ಪವರ್ ಮಲ್ಟಿಪಲ್ ಏನದು? ಎ ಪವರ್ ಎನ್, ಎ ಕ್ಯೂಬ್, ಎ ಪವರ್ 4, ಅದಕ್ಕೆ ಡಿಟರ್ಮಿನೆಂಟ್ ಮಾಡೋದು ಒಂದೇ. ಡಿಟರ್ಮಿನೆಂಟ್ ಎ ಮಾಡಿ ಅದಕ್ಕೆ ಪವರ್ ಮಾಡೋದು ಒಂದೇ ಅಂತ ಹೇಳ್ತಿದ್ದಾನೆ. ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡು, ತುಂಬಾ ಇಂಪಾರ್ಟೆಂಟ್ ಇವೆಲ್ಲ. ಎಕ್ಸ್ಪ್ಯಾನ್ಷನ್ ಮಾಡಕ್ಕೆ ಈಸಿ ಆಗುತ್ತೆ ನೋಡಿ. ಈಗ ಎ ಕೊಟ್ಬಿಡ್ತೀನಪ್ಪ, ಎ ಕೊಟ್ಬಿಡ್ತೀನಿ. 1 2 3 4 ಕೊಟ್ಬಿಡ್ತೀನಿ. ಓಕೆ, ನಾನು ಹೆಂಗ್ ಕ್ವಶನ್ ಕೇಳ್ತೀನಿ ಗೊತ್ತಾ ನಿಮ್ಗೆ? ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಪವರ್ 4 ಕೇಳ್ಬಿಡ್ತೀನಿ. ಅಲ್ಲ ಫಸ್ಟ್ ನೀನ್ ಏನ್ ಮಾಡ್ಬೇಕು? ಈಗ ಆಕ್ಚುಯಲ್ ರೂಲ್ಸ್ ಪ್ರಕಾರ ಎ ಪವರ್ 4 ಕಂಡುಹಿಡಿಬೇಕು. ಫಸ್ಟ್ ಎ ಪವರ್ 4 ಅಂದ್ರೆ ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಿಬೇಕು. ಎ ಸ್ಕ್ವೇರ್ಗೆ ಎ ಇಂಟು ಎ ಸ್ಕ್ವೇರ್ ಕಂಡುಹಿಡಿದು ಶಾರ್ಟ್ಕಟ್ ಗೊತ್ತಲ್ವಾ? ಮಾಡ್ತೀರಾ. ಎ ಪವರ್ 4 ಮಾಡ್ಬೇಕು. ಆಮೇಲೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂತ ಮಾಡ್ಕೊಂಡು ಇವೆರಡಕ್ಕೂ ಮಾಡಿದಾಗ ನಿಂಗೆ ಯಾವುದೋ ಒಂದು ಡಿಟರ್ಮಿನೆಂಟ್ ಬರುತ್ತೆ. ಹೌದಾ? ಅದಕ್ಕೆ ನೀನ್ ಏನ್ ಮಾಡ್ಬೇಕು? ಡಿಟರ್ಮಿನೆಂಟ್ ಹಾಕ್ಬೇಕು. ಅದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ. ಹಂಗಾಗಿ ಈ ಲೆಕ್ಕಾಚಾರ ಎಲ್ಲ ಬೇಡ ನಮ್ಗೆ. ಡೈರೆಕ್ಟ್ ಆಗಿ ನಮ್ಮ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಯು ಜಸ್ಟ್ ಫೈಂಡ್ ದಿ ಡಿಟರ್ಮಿನೆಂಟ್ ಆಫ್ ದಿಸ್. ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು ವಾಟ್? ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. 4 ಮೈನಸ್ 6. ಆನ್ಸರ್ ಏನ್ ಬಂತಪ್ಪ? -2 ಬಂತು. ಡಿಟರ್ಮಿನೆಂಟ್ ಒಂದು ಕಂಡುಹಿಡಿರಿ ಸಾಕು, ಮಿಕ್ಕಿದ್ದೇನ್ ಬೇಡ. ಈಗ ನಾವು ಎ ಪವರ್ 4 ನ ನಾನು ಹಿಂಗ್ ಬರಿಬೋದಾ?
ಡಿಟರ್ಮಿನೆಂಟ್ ಎ ಹೋಲ್ ಪವರ್ 4 ಅಂತ ಬರೀಬೋದಲ್ಲ ಈ ಪ್ರಾಪರ್ಟಿ ಪ್ರಕಾರ. ಈ ಎನ್ ನ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಡ್ಬೋದು, ಈ 4 ನ ಆಚೆ ಕಡೆ ಕಳಿಸ್ತೆ. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಗೊತ್ತಲ್ವಾ ಏನಂತ, -2 ಹೋಲ್ ಪವರ್ 4 ಮಾಡಿಬಿಟ್ಟು ಅಷ್ಟೇ, ಮುಗಿದೋತು ಆನ್ಸರ್. ಸೊ ಮೈನಸ್ಗೆ ಇಲ್ಲಿ ಈವನ್ ನಂಬರ್ ಇತ್ತು ಅಂದ್ರೆ ಪ್ಲಸ್ ಬರುತ್ತೆ, 2 ಪವರ್ 4 ಎಷ್ಟಾಗುತ್ತೆ, 16 ಬರುತ್ತೆ. ಇಷ್ಟೇ ಆನ್ಸರ್. ಅರ್ಥ ಆಯ್ತಾ? ಸೊ ಇದು ಪ್ರಾಪರ್ಟಿ ಅಂದ್ರೆ ಎ ಪವರ್ 4 ನ ಅವಶ್ಯಕತೆ ಇಲ್ಲ, ಫೈಂಡ್ ಔಟ್ ಮಾಡೋ ಅವಶ್ಯಕತೆ, ಡೈರೆಕ್ಟ್ ಆಗಿ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಆ ಪ್ರಾಪರ್ಟಿ ಪ್ರಕಾರ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಅದೆಲ್ಲ ಏನ್ ಬೇಡ. ಇದು ತುಂಬಾ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ ಆಫ್, ಇದನ್ನೇ ಕೇಳ್ತಾನೋ, ತುಂಬಾ ಇಂಪಾರ್ಟೆಂಟ್ ಇದು. ಡಿಟರ್ಮಿನೆಂಟ್ ಆಫ್ ಡಯಾಗನಲ್ ಮ್ಯಾಟ್ರಿಕ್ಸ್ ಲೋವರ್ ಟ್ರಯಾಂಗ್ಯುಲರ್ ಅಂದ್ರೆ ಗೊತ್ತಲ್ವಾ? ಲೋವರ್ ಟ್ರಯಾಂಗ್ಯುಲರ್, ಅಪ್ಪರ್ ಟ್ರಯಾಂಗ್ಯುಲರ್ matrices is equal to product of diagonal elements. ಅಂದ್ರೆ ವೆರಿ ಸಿಂಪ್ಲಿ ಏನಂತ ಹೇಳ್ಬೋದಪ್ಪ ಅಂತ ಅಂದ್ರೆ, ನಿಮ್ಗೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಅದೇನಾದ್ರೂ ನಿಮ್ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ, ಈಗ ನೋಡಿ, ಈಗ -1 0 0 0 3 0 0 0 4 ಅಂತ ಇದೆ ಅಂತ ಅಂದ್ಕೊಳ್ಳಿ. ಇಫ್ ಐ ಆಸ್ಕ್ ಯು ಟು ಫೈಂಡ್ ದಿ ಡಿಟರ್ಮಿನೆಂಟ್ ಆಫ್ ದಿಸ್, ಇವಾಗ ಇದೆಂತ ಮ್ಯಾಟ್ರಿಕ್ಸ್ ಹೇಳಿ ಯಾರಾದ್ರೂ ಒಬ್ರು? ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಬೇಕಂದ್ರೆ ಪ್ರಾಡಕ್ಟ್ ತಗೊಂಡ್ಬಿಡಿ ಅಷ್ಟೇ. ಎಲ್ಲ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಕಂಡ್ರು, ನಾನ್ ಡಯಾಗನಲ್ ಎಲಿಮೆಂಟ್ 0 ಇದೆಯಲ್ಲ ಡಯಾಗನಲ್, ಓಕೆನಾ? ಸೊ ಏನಾಗುತ್ತೆ ಈಗ -1 3 into 4 ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ಇಂಟು ಮಾಡೋದಷ್ಟೇ. ಸೊ ಇಟ್ ಇಸ್ ಈಕ್ವಲ್ ಟು 3 4 12 12 into -1 ಎಷ್ಟಾಗುತ್ತೆ, -12 ಆಗುತ್ತೆ. ಡೈರೆಕ್ಟ್ ಆಗಿ ಮಾಡೋದು, ಓಕೆನಾ? ನೀವು ನಾರ್ಮಲ್ ಎಕ್ಸ್ಪೆನ್ಷನ್ ಎಲ್ಲ ಏನ್ ಮಾಡಂಗಿಲ್ಲ. ಸೊ ಎರಡನೇದು, ಸೊ ನಿಮಗೆ ಯಾವ್ದಾದ್ರು ಲೋವರ್ ಟ್ರಯಾಂಗ್ಯುಲರ್ ಆಗಿತ್ತು ಅಂತ ಅಂದ್ರೆ, ಓಕೆನಾ? ಸೊ 2 0 0 3 4 0 1 2 1 2 ಅಯ್ಯೋ 1 2 5. ಇದಕ್ಕೆ ಡಿಟರ್ಮೆಂಟ್ ಮಾಡಮ್ಮ. ಇದೆಂತ ಮ್ಯಾಟ್ರಿಕ್ಸ್ ಫಸ್ಟ್ ಆಫ್ ಆಲ್ ನನಗೆ ಹೇಳಿದ್ದು? ಇದು ಕ್ವಶನ್ ಕೇಳ್ತಾನೆ, ಇದೆಂತ ಮ್ಯಾಟ್ರಿಕ್ಸ್ ಅಂತಾನೆ ಕ್ವಶನ್ ಕೇಳ್ತಾನೆ. ಮ್ಯಾಲ್ 0 ಇತ್ತು ಅಂದ್ರೆ ಲೋವರ್, ಕೆಳಗ್ 0 ಇತ್ತು ಅಂದ್ರೆ ಅಪ್ಪರ್. ಸೊ ಕನ್ಫ್ಯೂಸ್ ಆಗ್ಬೇಡಿ, ಉಲ್ಟಾ ಪಲ್ಟಾ ಇರುತ್ತಿದ್ದು. ಮ್ಯಾಲ್ 0 ಇದೆ, ಈ ತರ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಇದು ಎಂತ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರು ಕೇಳ್ಬಹುದು ಅವನು. ಸೊ ಇದಕ್ಕೂ ಕೂಡ ಡಿಟರ್ಮೆಂಟ್ ಏನ್ ಮಾಡ್ಬೇಕು, ಡಯಾಗನಲ್ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ತಗೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು 4 5 20 27 ಎಷ್ಟು 40. ಓಕೆ. ಸೊ ಮೂರನೇದು ಡಿಟರ್ಮಿನೆಂಟ್ ಇದು 2x2 ಅಪ್ಲೈ ಆಗುತ್ತೆ. ನಾನು ನಿಮಗೆ 3x3 ಹೇಳ್ಕೊಡ್ತಾ ಇದ್ದೀನಿ. ಇದು ದಿಸ್ ಕ್ಯಾನ್ ಬಿ ಅಪ್ಲಿಕಬಲ್ ಈವನ್ ಫಾರ್ 2x2 ಆಲ್ಸೋ. ಓಕೆ. ಸೊ -3 1 2 0 -1 4 0 0 2. ಓಕೆ, ಹೇಳಿ ನೋಡೋಣ ಏನು ಆನ್ಸರ್ ಬರುತ್ತೆ. ಇದು ಎಂತ ಮ್ಯಾಟ್ರಿಕ್ಸ್? ಇದು ಲೋವರ್ ಟ್ರಯಾಂಗ್ಯುಲರ್ ಅಲ್ಲ, ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಡೆಫಿನಿಷನ್ ಕೊಟ್ಟಿದ್ದೀನಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನಲ್ಲಿ ಆಲ್ರೆಡಿ, ಸೊ ಅದು ಗೊತ್ತಿರಲಿ. ಸೊ ಡಿಟರ್ಮಿನೆಂಟ್ ಎ ವಿಲ್ ಬಿ ಈಕ್ವಲ್ ಟು ವಾಟ್, -3 into -1 into 2 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 2s ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ಈ ತರ ನೀವು ಮಾಡಬೇಕಾಗತ್ತೆ. ಡಯಾಗನಲ್ಗೆ ಹೆಂಗೆ, ಅಪ್ಪರು ಲೋವರ್ಗೆ ಯಾವ ತರ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಿಕ್ಕಿದ ಇದಾವೆ, ಅವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಬರಲ್ಲ ಅವೆಲ್ಲ. ನಿಮ್ಮ ಡಿಪ್ಲೊಮಾದಲ್ಲಿ ಅವೆಲ್ಲ ಕೇಳಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ, ಬಿಟ್ಬಿಡಿ ಅಷ್ಟೇ.
ಅಷ್ಟೇ. ಮಿಕ್ಕಿದವರ ಇನ್ನೂ ಇದಾವೆ ಪ್ರಾಪರ್ಟೀಸು, ನೋಟ್ಸ್ನಲ್ಲಿದೆ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಸಿಂಗ್ಯುಲರ್ ಅಂದ್ರೆ ಏನು ಸರ್? ಸಿಂಗ್ಯುಲರ್ ಅಂತ ಅಂದ್ರೆ ನೋಡಿ, ಈಗ ನಿಮಗೆ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು. ನಿಮಗೆ ಆನ್ಸರ್ ಏನಾದರೂ 0 ಬಂತು ಅಂದ್ರೆ ವಿಚ್ ಇಂಪ್ಲೈಸ್ ಎ ಇಸ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದು. ಡಿಟರ್ಮಿನೆಂಟ್ ಎ 0 ಬಂದ್ರೆ ಎ ಇಸ್ ಸಿಂಗ್ಯುಲರ್. ಎ ಇಸ್ ಸಿಂಗ್ಯುಲರ್ ಅಂದ್ರೆ ಡಿಟರ್ಮಿನೆಂಟ್ ಎ 0 ಅಂತ. ಸೊ ಇದು ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಡಿಟರ್ಮಿನೆಂಟ್ ಏನಂತ ಕರಿತೀವಿ? ನಾನ್ ಸಿಂಗ್ಯುಲರ್ ಅಂತ ಕರಿತೀವಿ. ಇಷ್ಟೇ ಡೆಫಿನಿಷನ್. 0 ಬಂದ್ರೆ ಸಿಂಗ್ಯುಲರ್, 0 ಬಂದಿಲ್ಲ ಅಂದ್ರೆ ಪ್ಲೂರಲ್. ಸಾರಿ, ಏನದು ಸಿಂಗ್ಯುಲರ್ ಪ್ಲೂರಲ್, ನಾನು ಅಲ್ಲಿ ಹೋಗ್ತಿದ್ದೀನಿ. ಓಕೆನಾ? ಆಮೇಲೆ ಸಿಂಗಲ್ಲು ಮಿಂಗಲ್ಲು ಅಂತ ಕಿಂದ್ಕೊಂಡ್ರೆ ಆಮೇಲೆ 0 ಬಂದ್ರೆ ಸಿಂಗ್ಯುಲರ್, ನಾಟ್ ಈಕ್ವಲ್ ಟು 0 ಬಂದ್ರೆ ನಾನ್ ಸಿಂಗ್ಯುಲರ್. ಓಕೆನಾ? ಈಗ ಒಂದು ಮೆಟ್ರಿಕ್ಸ್ ಕೊಟ್ಬಿಟ್ಟು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅಂತ ಕೇಳಿದ್ರೆ ನೀನ್ ಏನ್ ಕಂಡುಹಿಡಿಬೇಕು? ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿಬೇಕಪ್ಪ. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಮಾಡ್ತಾ ಹೋಗಿ ಅದು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅಂತ ಹೇಳಿ. ಡಿಟರ್ಮಿನೆಂಟ್ 2 0 -1 2 0 -1 0 ಎಂತ ಮ್ಯಾಟ್ರಿಕ್ಸ್ ಇದು? ಡಿಟರ್ಮಿನೆಂಟ್ ಕಂಡಿರಿ. 2 × 0 0 -1 × 0 +0 ಆಗುತ್ತೆ. ಟೋಟಲ್ ಆನ್ಸರ್ 0 ಬಂತು. ಏನಂತ ಹೇಳ್ಬೋದು? ಎ ಇಸ್ ಸಿಂಗಲ್ ಅಂತ ಬರಿಬೇಕು. ಸಿಂಗಲ್. ಓಕೆ, ಎರಡನೇದು ಡಿಟರ್ಮಿನೆಂಟ್ 1 2 3 4. ಓಕೆ, ಇದಕ್ಕೆ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಆಯ್ತು. 1 4 4 -6. ಆನ್ಸರ್ ಏನ್ ಬಂತು? -2 ಬಂತು. ಇದು 0 ಅಲ್ಲ ಅಂತ ಬರಿಬೇಕು. -2 ಅನ್ನೋದು 0ನಾ? ಅಲ್ಲ. ಸೊ ಅವಾಗ ಇದು ಇಂಪ್ಲೈಸ್ ಏನಂತ ಹೇಳ್ಬೋದು? ಎ ಇಸ್ ನಾನ್ ಸಿಂಗ್ಯುಲರ್ ಅಂತ ಹೇಳ್ಬೇಕು. ಅಂದ್ರೆ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅಂತ ನೋಡ್ಬೇಕಂದ್ರೆ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಂತ ಗೊತ್ತಿರಬೇಕು. ಡಿಟರ್ಮಿನೆಂಟ್ ಮೇಲೆ ಡಿಪೆಂಡ್. ಡಿಟರ್ಮಿನೆಂಟ್ 0 ಬಂತು ಅಂದ್ರೆ ಸಿಂಗ್ಯುಲರ್ ಅಂತ ಹೇಳ್ಬೇಕು. ಡಿಟರ್ಮಿನೆಂಟ್ 0 ಬಂದಿಲ್ಲ ಅಂದ್ರೆ ಅವಾಗ ಅದನ್ನ ನಾನ್ ಸಿಂಗ್ಯುಲರ್ ಅಂತ ಹೇಳ್ಬೇಕು. ಇದು ಈವನ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ 3 × 3 ಆಲ್ಸೋ. ಓಕೆ, ಇಷ್ಟೇ. ಅದ್ರನ್ನ ಜಾಸ್ತಿ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಆಯ್ತಲ್ವಾ? ಸೊ ಇಷ್ಟ್ರ ಮೇಲೆ ಒಂದೆರಡು ಕ್ವಶನ್ಸ್ ಮಾಡಿಸ್ತೀನಿ. ಅದಾದ್ಮೇಲೆ ಕ್ರೇಮರ್ ಶುಲು ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ. ಓಕೆ, ಸೊ ನಿಮಗೆ ಟೂ ಕ್ರಾಸ್ ಟು ಡಿಟರ್ಮಿನೆಂಟ್ ಮೇಲೆ ಎಕ್ಸಾಂಪಲ್ ಮಾಡಿಸಿದ್ದೀನಿ. ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ಸ್ಗಳು ಏನಾದರೂ ಮಾಡಿಸಿಲ್ಲಲ್ಲ? ಮಾಡಿಸಿದ್ದೀನಿ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದ್ರ ಮೇಲೆ ಕ್ವಶನ್ಸ್ ಮಾಡಿಸ್ತಾ ಎಲ್ಲ ಮಾಡಿಸಿದ್ದೀನಾ? ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿದು ಮಾಡಿಸಿದ್ದೀನಾ? ಟ್ರೈಲರು ಮೂವಿನ ತೋರಿಸಿಲ್ವಾ? ಆಯ್ತು, ಮೂವಿ ಬರ್ತದೆ. ಸೊ ಒಂದೆರಡು PYQs ಮಾಡೋಣ, ನೋಡೋಣ ಯಾವ ಥರ ಮಾಡಿದ್ದಾರೆ, ಅದೆಲ್ಲ ಏನ್ ಕತೆ ಅಂತ. ಸೊ ಒಂದು ಕ್ವಶನ್ ಇದೆ ನೋಡಿ. ಸೊ ಒಂದು ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಹಿಂಗ್ ಕೇಳಿದಾನೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಡಿಟರ್ಮಿನೆಂಟ್ ಅಲ್ಲ ಮೆಟ್ರಿಕ್ಸ್ ಹೆಂಗ್ ಕೊಟ್ಟಿದ್ದಾನೆ? ಎಕ್ಸ್ -1 2 2 4 ಈಸ್ ಸಿಂಗ್ಯುಲರ್ ಅಂತ ಕೇಳಿದಾನೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ 3 8 -2 2 ಅಂತ ಕೊಟ್ಟಿದ್ದಾನೆ. ಇದನ್ನ ಕೇಳಿರೋದೆಲ್ಲಪ್ಪ ಅಂತ ಅಂದ್ರೆ 23 ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. DCET 23 ಎಕ್ಸಾಮ್ ನಲ್ಲಿ ಪೇಪರ್ ತೆಗೆದು ನೋಡಿ ನಿಮ್ಗೆ ಸಿಗುತ್ತೆ. ಸಿಂಗ್ಯುಲರ್ ಅಂದ್ರೆ ಏನಪ್ಪ ರಾಜು? ಸಿಂಗ್ಯುಲರ್ ಅಂತ ಅವನೇ ಕೊಟ್ಟಿದ್ದಾನೆ, ನೀನೇನ್ ಪ್ರೂವ್ ಮಾಡ್ಬೇಕು ಇಲ್ವಂತೆ. ಒಂದು ಮೆಟ್ರಿಕ್ಸ್ ಹೆಂಗ್ ಕೊಟ್ಟಿದ್ದಾನೆ, ಇದು ಸಿಂಗ್ಯುಲರ್ ಅಂತ ಅವನೇ ಹೇಳ್ಬಿಟ್ಟ. ಅವನೇ ಸಿಂಗ್ಯುಲರ್ ಅಂದ್ರೆ ಡಿಟರ್ಮಿನೆಂಟ್ 0 ಮಾಡ್ಕೊಳ್ಳಿ. ಡಿಟರ್ಮಿನೆಂಟ್ ಅಂದ್ರೆ ಏನು? ಇವೆರಡು ಮಲ್ಟಿಪ್ಲೈ ಮಾಡಿ. x -1 × 4 ಮೈನಸ್ 2 2s ಎಷ್ಟು 4 ಇಸ್ ಈಕ್ವಲ್ ಟು 0 ತಗೋಬೇಕು. ಯಾಕೆ ಇಸ್ ಈಕ್ವಲ್ ಟು 0 ತಗೊಂಡೆ?
ಸಿಂಗ್ಯುಲರ್ ಅಂತ ಕೊಟ್ಟವನೆ. ಮಲ್ಟಿಪ್ಲೈ ಮಾಡಿ 4 ಇಂಟು ಎಕ್ಸ್ 4x, 4 ಇಂಟು 1 4 ಮೈನಸ್ 4 ಇಸ್ ಈಕ್ವಲ್ ಟು 0. ಅರ್ಥದಲ್ವಾ? ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಇಷ್ಟೊಂದು ಮಾಡಂಗಿಲ್ಲ. ಓಕೆನಾ? ಸೊ 4 ಇಂಟು ಎಕ್ಸ್ 4x, 4x ಮೈನಸ್ 4, ಈ ಮೈನಸ್ 4 ಆ ಕಡೆ ತಗೊಳ್ಳಿ, ಏನಾಗುತ್ತೆ ಪ್ಲಸ್ 4. ಸೊ 4x ಇಸ್ ಈಕ್ವಲ್ ಟು 4 ಪ್ಲಸ್ 4 ಏನಾಗುತ್ತೆ 4 ಪ್ಲಸ್ 4. ಸೊ 4x ಇಸ್ ಈಕ್ವಲ್ ಟು 8, 4 1s 4, 2s, x ಇಸ್ ಈಕ್ವಲ್ ಟು 2. ಆಪ್ಷನ್ ಡಿ ಆಗುತ್ತೆ. ಸಿಂಪ್ಲಿಫಿಕೇಶನ್ ನೀವು ಮಾಡ್ಕೊಳ್ರಿ ಬೇಗ ಬೇಗ. ನೀವು ಎಷ್ಟು ಬೇಗ ಬೇಗ ಮಾಡ್ತೀರೋ ಅದು ನಿಮ್ಗೆ ಒಳ್ಳೇದು. ಓಕೆ, ಸಿಂಗ್ಯುಲರ್ ಅಲ್ಲಿ ಈ ತರ ಎಕ್ಸ್ ವ್ಯಾಲ್ಯೂ ಕಂಡಿಡಿರಿ, ಲ್ಯಾಂಬ್ಡಾ ವ್ಯಾಲ್ಯೂ ಕಂಡಿಡಿರಿ, ಕೆ ವ್ಯಾಲ್ಯೂ ಕಂಡಿಡಿರಿ, ಈ ತರ ಎಲ್ಲ ಕ್ವಶನ್ ಕೊಡ್ತಾನೆ. ಓಕೆನಾ? ಇನ್ನೊಂದು ಕ್ವಶನ್ ಇದೆ, ತಗೊಳ್ಳಿ ನೋಡೋಣ. ದ ವ್ಯಾಲ್ಯೂ ಆಫ್ ಇಫ್ ಇದನ್ನ ಕೊಟ್ಟಿದ್ದಾನೆ ನೋಡಿ. ಇಫ್ ಡಿಟರ್ಮಿನೆಂಟ್ ಆಫ್ ಎಕ್ಸ್ ಪ್ಲಸ್ 1 2 4 ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಅವನೇ ಕೊಟ್ಟಿದ್ದಾನೆ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪಾ ಅಂತ ಕೇಳಿದ್ದಾನೆ. ಅಂದ್ರೆ ಸಿಂಗ್ಯುಲರ್ ಅಂತ ಅವನೇ ಕೊಟ್ಟಂಗೆ ಆಯ್ತು ಕತೆ. 9 0 ಪ್ಲಸ್ ಆರ್ ಮೈನಸ್ 3 ಡಿ ಮೈನಸ್ 9. ಇದು 22 ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. DCET 2022 ಎಕ್ಸಾಮ್ ನಲ್ಲಿ ಕೇಳಿದ್ದಾನೆ. ಹೇಳಪ್ಪ. ಎಕ್ಸ್ಪ್ಯಾನ್ಷನ್ ಮಾಡಿ. ಎಕ್ಸ್ ಪ್ಲಸ್ 1 ಇಂಟು ವಾಟ್ ಎಕ್ಸ್ ಮೈನಸ್ 1 ಮೈನಸ್ ಏನಪ್ಪ 4 2s 8 ಇಸ್ ಈಕ್ವಲ್ ಟು ವಾಟ್ 0. ಎಕ್ಸ್ಪ್ಯಾನ್ಷನ್ ಮಾಡಿದ್ರ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕ್ರೋ. ಇವೆರಡು ಮಲ್ಟಿಪ್ಲೈ ಮಾಡಿದೆ, ಇದು ಮಲ್ಟಿಪ್ಲೈ ಮಾಡಿದೆ, ಮೈನಸ್ ಇವೆರಡು ತಾನೆ 4 2s ಎಷ್ಟಪ್ಪ 8 ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ಈ ಪೋರ್ಷನ್ ಏನ್ ಕಾಣ್ತಾ ಇದೆ, ಇದು ನಿಮ್ಗೆ ಎ ಪ್ಲಸ್ ಪಿ ಇಂಟು ಎ ಮೈನಸ್ ಬಿ ಫಾರ್ಮ್ಯಾಟ್ ನಲ್ಲಿ ಕಾಣ್ತಾ ಇದೆ. ನಿಮ್ಗೆ ಇದು ಗೊತ್ತಿರಬೇಕು, 10th ಅಲ್ಲೆಲ್ಲ ಓದಿರ್ತೀರಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದ್ರೆ ಇದನ್ನ ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು, ಫಾರ್ಮುಲಾ ಅದು. ಸೊ ಇದನ್ನ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್, ಎ ಅಂದ್ರೆ ಏನಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಬಿ ಅಂದ್ರೆ 1 ಸ್ಕ್ವೇರ್ ಆಗುತ್ತೆ. ಈ ಮೈನಸ್ 8 ಆ ಕಡೆ ತಗೊಂಡೋಗಿ ಏನಾಗುತ್ತೆ, ಅಥವಾ ಮೈನಸ್ 8 ಅಲ್ಲೇ ಇಲ್ಲ, ಏನು ಸಮಸ್ಯೆ ಇಲ್ಲ. ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದು 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 8 ಏನಾಗುತ್ತೆ 9 ಆಗುತ್ತೆ, ಇಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 9 ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 9 ಆಗುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೋಬೇಕು, ಈ ಕಡೆ ಸ್ಕ್ವೇರ್ ಆದ್ರೆ ಈ ಕಡೆ ಪ್ಲಸ್ ಆರ್ ಮೈನಸ್ ರೂಟ್ 9 ಆಗ್ಬರುತ್ತೆ. ಈ ಕಡೆ ಸ್ಕ್ವೇರ್ ರಿಮೂವ್ ಆಯ್ತು ಅಂದ್ರೆ ಆ ಕಡೆ ನಿಮ್ಗೆ ಪ್ಲಸ್ ಆರ್ ಮೈನಸ್ ಬರುತ್ತೆ, ರೂಟ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9 ವ್ಯಾಲ್ಯೂ ಗೊತ್ತಲ್ವಾ 3 ಅಂತ ಗೊತ್ತಿರ್ಬೇಕು. ರೂಟ್ ಸ್ಕ್ವೇರ್ ರೂಟ್ಗಳು ಗೊತ್ತಿರ್ಬೇಕಪ್ಪ. ಸ್ಕ್ವೇರ್ ರೂಟ್ ಆಫ್ 1 ಎಷ್ಟು, ಸ್ಕ್ವೇರ್ ರೂಟ್ ಆಫ್ 2 ಎಷ್ಟು, ಸ್ಕ್ವೇರ್ ರೂಟ್ ಆಫ್ 9 ಎಷ್ಟು, ಎರಡು ನೋಡೋಣ. ಸ್ಕ್ವೇರ್ ರೂಟ್ ಆಫ್ 1 ಎಷ್ಟಪ್ಪ 1, ಸ್ಕ್ವೇರ್ ರೂಟ್ ಆಫ್ 4 2, ಸ್ಕ್ವೇರ್ ರೂಟ್ ಆಫ್ 9 3, ಸ್ಕ್ವೇರ್ ರೂಟ್ ಆಫ್ 16 4, ಸ್ಕ್ವೇರ್ ರೂಟ್ ಆಫ್ 25 5, ಸ್ಕ್ವೇರ್ ರೂಟ್ ಆಫ್ 36 6, ಸ್ಕ್ವೇರ್ ರೂಟ್ ಆಫ್ 49 7, ಸ್ಕ್ವೇರ್ ರೂಟ್ ಆಫ್ 64 8, ಸ್ಕ್ವೇರ್ ರೂಟ್ ಆಫ್ 81 9, ಸ್ಕ್ವೇರ್ ರೂಟ್ ಆಫ್ 100 10. ಅಟ್ಲೀಸ್ಟ್ ಇಷ್ಟಾದ್ರೂ ನೆನಪಿರ್ಬೇಕು. ನೆಕ್ಸ್ಟ್ 2021 ಅಲ್ಲಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮೇಲೆ ಒಂದು ಕ್ವಶನ್. ರೂಟ್ 3 ಹೆಂಗಮ್ಮ ಆಗ್ತೀಯ? ಅಲ್ಲ, ಸ್ಕ್ವೇರ್ ರೂಟ್ ಆಫ್ 9 ವ್ಯಾಲ್ಯೂ, ಸ್ಕ್ವೇರ್ ರೂಟ್ ಆಫ್ 9 ವ್ಯಾಲ್ಯೂ ಗೊತ್ತಲ್ಲ 3 ಅಂತ, 3ನೇ ಬರಿಬೇಕು. ರೂಟ್ ನ ರಿಮೂವ್ ಮಾಡಿರ್ತಾನೆ 3 ಅಂತ ಬರ್ದಿದ್ದು. ಸ್ಕ್ವೇರ್ ರೂಟ್ ಆಫ್ 9 ಅಂತ ಬಂತು ಅಂದ್ರೆ 3 ಬರಿಬೇಕು, ರೂಟ್ ತೆಗೆದು ಬಿಡ್ಬೇಕು. ನೆಕ್ಸ್ಟ್ ಕ್ವಶನ್ 2021 ಅಲ್ಲಿ ಕ್ವಶನ್ ಕೇಳಿದಾನೆ. ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಕೇಳಪ್ಪ. ಸೊ ಇಫ್ ಎ ಇಸ್ ಈಕ್ವಲ್ ಟು x to 0 1 minus 1 1 1 minus 1 1 0 2 0 2 minus 1
0 2 minus 1 is singular then x is equal to ಅಂತ ಕೊಟ್ಟಿದ್ದಾನೆ. x is equal to ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಕೊಟ್ಟಿದ್ದಾನೆ -2 0 1/2 2 ಇದನ್ನು ಕೊಟ್ಟಿದ್ದಾನೆ. ಕ್ಲಿಯರ್ ಅಲ್ವಾ? ಸೊ ಈಗ ನನಗೆ ನೀನು ಹೇಳಪ್ಪ ಮಲ್ಲಿಕಾರ್ಜುನ್, ಹೇಳು. ಸೊ ಸಿಂಗುಲರ್ ಅಂತ ಅಂದ್ರೆ ಏನ್ ತಗೊಬೇಕು? 0 ತಗೋಬೇಕು. ಓಕೆನಾ? ಸಿಂಗುಲರ್ ಎಕ್ಸ್ ವ್ಯಾಲ್ಯೂ ಕೇಳ್ತಿದ್ದಾನೆ. ಹೆಂಗ್ ಮಾಡ್ತೀಯ? ನಾರ್ಮಲ್ ಆಗಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡು. ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಹೆಂಗ್ ಮಾಡ್ತೀಯಪ್ಪ? ಪ್ಲಸ್ ಮೈನಸ್ ಪ್ಲಸ್ ಅಂದನಪ್ಪ. ಪ್ಲಸ್ ಎಕ್ಸ್ ಇಂಟು ಡೇಟಾ ಹೇಳಿ, ಇದೋಯ್ತು ಇದೋಯ್ತಲ್ವಾ? 1 ಮೈನಸ್ 2 ಬರುತ್ತೆ. ಕರೆಕ್ಟಾ? ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1 ಮೈನಸ್ 2 ಇಂಟು 1 2 ಆಗುತ್ತೆ. ನೆಕ್ಸ್ಟ್ ಏನ್ ತಗೋಬೇಕಿಲ್ಲಿ? -2 -2 ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? -2 ತಗೊಂಡ್ರೆ ಇದೋಯ್ತು ಇದೋಯ್ತು, ಏನೇನ್ ಬರ್ತೀಗ? 1 1 1 ಇಂಟು -1 ಏನಾಗುತ್ತೆ? -1 ಮೈನಸ್ 0 ಇಂಟು 1 0. ಥರ್ಡ್ ಒನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳು? 0 ಇದೆ. 0 ಇದ್ರೆ ತಲೆನ ಕಟ್ಸ್ಕೊಂಡು 0 ಇಂಟು ಎನಿಥಿಂಗ್ ಏನಾದ್ರೂ ಬರಲಿ 0 ಬಂದ್ಬಿಡುತ್ತೆ. ಸೊ ಅವಾಗ ಎಕ್ಸ್ ಇಂಟು 1 -2 ಏನಪ್ಪ? -1 -2 ಇಂಟು -1. ಮತ್ತೆ ನೀವೇನು ನಮ್ಮ ಮೈಕ್ಳು ಹೆಂಗ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೊಟ್ಟಿರ್ತಾನೆ ಅಂತ ಹೇಳ್ಕೊಳ್ಳಿ, ಮತ್ತೆ ಮ್ಯಾಟ್ರಿಕ್ಸ್ ನ ಮತ್ತೆ ಬರ್ಕತಾನೆ. ಇಲ್ಲಿ ಕೆಳಗಡೆ ಗಿವನ್ ಅಂತಾನೂ ಬರೀತಾನೆ, ಎಕ್ಸಾಮ್ ಅಲ್ಲಿ ಗಿವನ್ ಅಂತಾನೂ ಬರೀತಾನೆ. ಓಕೆ, ಅವೆಲ್ಲ ಯಾಕೆ ಬರಿಬೇಕು? ಅಲ್ಲಲ್ಲೇ ಪುಳ್ಕಿಸ್ಬೇಕು ಎಲ್ಲ. ಓಕೆ, ನಾ ಕ್ವಶನ್ ಪೇಪರ್ನಲ್ಲೇ ಎಲ್ಲ ಆಟ ಆಡ್ಬೇಕು. ನಿಮ್ಗೆ ಶೀಟ್ ಕೊಡ್ದ ಒಂದು ಬುಕ್ ಕೊಟ್ಬಿಟ್ಟು ತಗೊಳಪ್ಪ, ನೀಟಾಗಿ ವರ್ಕ್ ಮಾಡು ಅಂತ. ಅಲ್ಲೇ ಇದರಲ್ಲೇ ಪ್ಲಸ್ ಮೈನಸ್ ಹಾಕೋಬೇಕು, ಅಲ್ಲಲ್ಲೇ ಮಾಡ್ತಾ ಇರಬೇಕು. ಸೊ ಇಟ್ ಇಸ್ ಈಕ್ವಲ್ ಟು ಅಲ್ಲ, ಇಲ್ಲ ಆಕ್ಚುಲ್ ಆಗಿ ಇದು 0 ಅಂತ ಬರ್ಕೋಬೇಕು. ಯಾಕೆ ಹೇಳೋ? ಸಿಂಗುಲರ್ ಅಂತ ಕೊಟ್ಟಿದ್ದಾನೆ. ಇಸ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು -2, ಮೈನಸ್ ಮೈನಸ್ ಕ್ಯಾನ್ಸಲ್, ಇಡ್ಲಿ ವಡೆ ಪಾರ್ಸಲ್. ಓಕೆ, ಸೊ ಏನ್ ಮಾಡ್ಬೇಕು ನೆಕ್ಸ್ಟ್? ನಾನೀಗ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರೀಬೇಕಪ್ಪ? 2 ಅಂತ ಬರೀಬೇಕು. ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಇಸ್ ದ ಆನ್ಸರ್. ಈ ಕ್ವಶನ್ ಕೇಳಿರೋದು ಎಲ್ಲಪ್ಪ ಅಂತ ಅಂದ್ರೆ DCET 2021 ನಲ್ಲಿ, DCET 2021 ನಲ್ಲಿ. ಓಕೆ, ಸೊ ನೋಡ್ರು ಈ ತರ ಕ್ವಶನ್ ಕೇಳ್ತಾನೆ ಕಣ್ರು. ಓಕೆ, ಸೊ ಇದೆಲ್ಲ ತುಂಬಾ ಈಸಿ ಕಣ್ರು. ಇನ್ನೊಂದು ಕ್ವಶನ್ ಇದೆ ಮಾಡ್ರು. ಈ ಕ್ವಶನ್ ಮಾಡ್ರು ನೋಡೋಣ. ಎಲ್ಲ ಕವರ್ ಆಗ್ತಾ ಇದೆ. ಇಫ್ ಹಿಂಗ್ ಕೊಟ್ಬಿಟ್ಟಿದ್ದಾನೆ ಅವನೇ ನಮ್ಮ ತಮ್ಮ. 3 - 2 4 0x 2 - 5 4 ಅಂತ ತಗೊಂತೀನಿ. ಇದ್ರ ವ್ಯಾಲ್ಯೂ ಆನ್ಸರು -4 ಬರ್ತಿದೆಯಂತೆ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಅಂತ ಕೇಳ್ತಿದ್ದಾನೆ. ಮಾಡಿ ನೋಡೋಣ. 4 - 4 44/19 ಡಿ -44/19. ಮತ್ತೆ ನಿಮ್ಗೆ ಮತ್ತೆ ಚೆನ್ನಾಗಿ ಆಪಿಡ್ತಾನೆ ಕಣ ಅವ್ನು ಮಾತ್ರ ಎಕ್ಸಾಮಲ್ಲಿ. ಬಟ್ ಏನಾದ್ರೂ ಕೊಡ್ಲಿ, ಯಾಕಂದ್ರೆ ನಮ್ಮ ಮೈಕ್ಳು ಪ್ಲಸ್ ಮೈನಸ್ ಮಿಸ್ಟೇಕ್ ಮಾಡೋದು. +4 ಕೊಟ್ಟರೆ ಕೆಳಗಡೆ -4 ಕೊಟ್ಟಿರ್ತಾನೆ. ಆಯ್ತು, ಈಗ ಏನೋ ಒಂದು ಪ್ಲಸ್ ಮೈನಸ್ ಮಿಸ್ಟೇಕ್ ಆಗಿ ಏನೋ 4 ಬಂದಿದ್ರೆ ಬರೀ ಒಂದೇ ಒಂದು 4 ಇತ್ತು ಅಂದ್ರೆ +4 -4 ಟಿಕ್ ಆಗಿ ಬರ್ತಿದ್ಯಾ. ಅವನು +4 ಕೊಟ್ಟಿರ್ತಾನೆ, -4 ಕೊಟ್ಟಿರ್ತಾನೆ, ಹಂಗಾಗಿಬಿಡುತ್ತೆ. ಓಕೆ, ಇದು ಮಾಡಿದ್ರಾ? ಎಕ್ಸ್ಪ್ಯಾನ್ಷನ್ ಮಾಡಿ ಇದು -4 ಈಕ್ವಲ್ ಮಾಡ್ಬಿಡಕಂತೆ. ಇದನ್ನ ಕೇಳೋದು DCET. ಟ್ರೈ ಮಾಡ್ರಲ್ಲ, ನೀವೇ ಟ್ರೈ ಮಾಡ್ರಲ್ಲ ಅಂತಮ್ಮ. 2019 ಕೇಳಿದಾನೆ. ಸೊ 2019 ಕೇಳಿದಾನೆ. ಎಕ್ಸ್ಪ್ಯಾನ್ಷನ್ ಮಾಡಿ. ಇಲ್ಲೊಂದು 0 ಇದೆ, ಹಿಂಗಾದ್ರೂ ಮಾಡಿ, ನಿಮ್ಮ ಇಷ್ಟ, ನೀವು ಹೆಂಗ್ ಮಾಡ್ತೀರಿ. ಇಲ್ಲ ನಾರ್ಮಲ್ ಆಗಿ ಮಾಡಿ, ಸುಮ್ಮನೆ ಯಾಕೆ ಕನ್ಫ್ಯೂಷನ್, ಸುಮ್ಮನೆ ಒಂದೇನು ಫಾಲೋ ಮಾಡಿ. ಹೇಳಪ್ಪ ಈಗ. ಸೊ 3 × 3 ಇದೋಯ್ತು 0 × 4 0,
ಮೈನಸ್ 5 ಇಂಟು ಎಕ್ಸ್ ಮೈನಸ್ ಇದೆ, ಮೈನಸ್ 5x ಬರುತ್ತೆ. ಇದೇನಾಗ್ತಿದೋ ಪ್ಲಸ್ ಆಗುತ್ತೆ. ಇದು ಯಾಕೆ ಪ್ಲಸ್ ಆಯ್ತು ಗೊತ್ತಿರಬೇಕು. ಸೊ ಬೇಕಾದ್ರೆ ಬರ್ಕೊಳ್ಳಿ. ಸೊ ಇದು ಗೊತ್ತಿರಲಿ ಯಾಕೆ ಪ್ಲಸ್ ಆಯ್ತು. ಓಕೆ, ಸೊ ಅದು ನಿಮಗೆ ಗೊತ್ತಿರಲಿ. ಓಕೆ, ಮನೇಲಿ ಹೋಗಿ ಯೋಚನೆ ಮಾಡ್ಬೇಕು, ಅವನು ಯಾಕೆ ಪ್ಲಸ್ ಆಯ್ತು, ಹೌದಲ್ವಾ ಅದಲ್ವಾ, ಅವನಿಗೂ ಡೌಟ್ ಬರಬೇಕು, ನಾನೇ ಎಲ್ಲ ಬರ್ದಿರ್ತೀನಿ. ನೆಕ್ಸ್ಟ್ ಇದೆಲ್ಲ ತಗೋಬೇಕು, +2 ಮೈನಸ್ ಇಂಟು ಮೈನಸ್ ಪ್ಲಸ್, ಇದೋಯ್ತು ಏನಾಗುತ್ತೆ 16 ಮೈನಸ್ 2x. ನೆಕ್ಸ್ಟ್ +4 ಇಂಟು 4 5 20 -20 ಮೈನಸ್ 0 -20 ಮೈನಸ್ 0 ದಟ್ ಈಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, -4 ಅಂತ ಕೊಟ್ಟಿದ್ದಾನೆ. ಅವನೇನು -4 ಅಂತ ಕೊಟ್ಟಿದ್ದಾನೆ. ಇದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು, ಬೇಜಾರು ಅನ್ಸುತ್ತೆ ಇಷ್ಟು ದೊಡ್ಡದು ಮಾಡಕ್ ಹೋದಾಗ. 0 + 5x ಆಗುತ್ತೆ, 5 3 15 ಆಗುತ್ತೆ, 15 ಟೈಮ್ಸ್ x ಆಗುತ್ತೆ. ಈ 2ನ ಮಲ್ಟಿಪ್ಲೈ ಮಾಡಿ, 2ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇದನ್ನ ಇದ್ರ ಜೊತೆನೂ ಮಾಡಬೇಕು, ಇದನ್ನ ಇದ್ರ ಜೊತೆನೂ ಮಾಡಬೇಕು. ಮಾಡಿ ನೋಡೋಣ. ಸೊ 2 16 ಎಷ್ಟಾಗುತ್ತೆ, 16 ಆಗುತ್ತೆ, ಮೈನಸ್ 2 4 4x ಆಗುತ್ತೆ. ಸಾರಿ 2 2 ಮೈನಸ್ 32 ಬಂತೇನೋ ಆನ್ಸರು. ಇದು ರಾಮನವಮಿ ಅಲ್ಲ ಇವತ್ತು, ಹಂಗಾಗಿ ಮಜ್ಜಿಗೆ ಕುಡ್ಕೊಂಡ್ ಬಂದ್ಬಿಟ್ಟೆ ಬೆಳಗ್ಗೆನೆ. 32 ಮೈನಸ್ 4x ಕರೆಕ್ಟ್ ಕಣಪ್ಪ. -80 ಈಸ್ ಈಕ್ವಲ್ ಟು -4. ಸಿಮಿಲರ್ ಟರ್ಮ್ಸ್ ನ ಆಡ್ ಅಪ್ ಮಾಡ್ಬಿಡಿ. ಸಿಮಿಲರ್ ಟರ್ಮ್ಸ್ ಅಂದ್ರೆ ಯಾವ ಸಿಮಿಲರ್ ಟರ್ಮ್ಸ್, 15x ಮತ್ತೆ -4x. 15 ಅಲ್ಲಿ -4 ಹೋದ್ರೆ ಎಷ್ಟಾಗುತ್ತಪ್ಪ, 15 ಅಲ್ಲಿ 4 ಹೋದ್ರೆ ಎಷ್ಟು, 11x ಬರುತ್ತೆ. ಇನ್ನ 32 ಮೈನಸ್ 80 ಎಷ್ಟಾಗುತ್ತೆ, ಮೈನಸ್ ನೋಡಿ ಗ್ರೇಟರ್ ನಂಬರ್ ಮೈನಸ್ ಇದೆ ಇಲ್ಲಿ. 80ರಲ್ಲಿ 32 48 ಆಗುತ್ತೆ, ಇಸ್ ಈಕ್ವಲ್ ಟು -4 ಆಗುತ್ತೆ. ಸೊ 11x ಇಸ್ ಈಕ್ವಲ್ ಟು ಮೈನಸ್, ಆಪ್ಷನ್ ಕಾಣ್ತಾ ಇದೆಯಾ, ಇರ್ಲಿ ನೋಡಂತ, -4 ಈ ಕಡೆ ಹೋದ್ರೆ +48 ಆಗುತ್ತೆ. ಸೊ 11x ಇಸ್ ಈಕ್ವಲ್ ಟು ಎಷ್ಟು ಬರುತ್ತಿದ್ದು, +44 ಬರುತ್ತೆ. ಸೊ +44 ಬರುತ್ತೆ. 11 1 11 4. ಓಕೆ, ಸೊ ವಿಚ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು ಏನಂತ ಹೇಳಬೇಕು, 4 ಅಂತ ಹೇಳಬೇಕು. x ಇಸ್ ಈಕ್ವಲ್ ಟು 4. x ಇಸ್ ಈಕ್ವಲ್ ಟು 4. ಸ್ವಲ್ಪ ಲೆಂತಿ ಇರ್ತಾವೆ ಒಂದೊಂದು, ಏನು ಮಾಡೋಕ್ಕಾಗಲ್ಲ, ಮಾಡ್ಬೇಕಷ್ಟೇ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾನೆ, ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. 2018 ಒಂದು ಕ್ವಶನ್ ಕೇಳಿದ್ದಾನೆ. ಇಫ್ ಡಿಟರ್ಮಿನೆಂಟ್ ಆಫ್ 3 m - 1 m + 1 2 is equal to 3 then m is equal to, m ವ್ಯಾಲ್ಯೂ ಕೇಳಿದಾನೆ ಎಷ್ಟಪ್ಪ, +or - 1 +or - √2 +or - √3 +or - √2. ಇದನ್ನು ಕೇಳಿರೋದು 2018 ಅಲ್ಲಿ. ಸೊ DCET 2018 ಅಲ್ಲಿ ಈ ಕ್ವಶನ್ ನಮ್ಮ ಅಣ್ತಮ್ಮ ಕೇಳವನೆ. ಮಾಡಪ್ಪ. ಮಾಮೂಲಿ ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. 3 3 3 2 6 ಮೈನಸ್ ಮತ್ತಿವೆರಡು ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ, m + 1 ಇಂಟು m - 1 ದಟ್ ಈಸ್ ಈಕ್ವಲ್ ಟು ವಾಟ್, 3. 6 ಮೈನಸ್ ನೋಡಿ ಬ್ರಾಕೆಟ್ ಹಾಕೊಂತೀನಿ. ಇದು ಅವಾಗಲೇ ಹೇಳಿದ್ನಲ್ಲ, a + b ಇಂಟು a - b ಫಾರ್ಮೆಟ್ ಅಲ್ಲಿ ಇದೆ. a² - b² ಇಸ್ ಈಕ್ವಲ್ ಟು 3. ಈ ಬ್ರಾಕೆಟ್ ಹಾಕೊಂಡಿಲ್ಲ ಅಂತ ಅಂದ್ರೆ ಬ್ಲಂಡರ್ ಆಗುತ್ತೆ. ಓಕೆನಾ, ಯಾಕೆಂತ ಅಂದ್ರೆ ಈ ಮೈನಸ್ ಇವೆರಡಕ್ಕೂ ಮಲ್ಟಿಪ್ಲೈ ಆಗೋದ್ರಿಂದ ನೀವು ಬ್ರಾಕೆಟ್ ನ ಮರ್ತ್ರಿ ಅಂತ ಅಂದ್ರೆ ಪ್ರಾಬ್ಲಮ್ ಆಯ್ತದೆ. ಹುಷಾರಾಗಿರಿ. ಬ್ರಾಕೆಟ್ ಮೈನಸ್ ಎಲ್ಲ ನಮ್ ಬಂತು ಅಂದ್ರೆ ಡೇಂಜರ್ ಸಿಗ್ನಲ್ ಅಂತ, ರೆಡ್ ಸಿಗ್ನಲ್. ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಹೆಲ್ಮೆಟ್ ಹಾಕಿಲ್ಲ ಲೋ, ಇವಾಗೆಲ್ಲ ಬೈಕ್ ಓಡಾಡ್ತಾವೆ ಕಣಲ್ಲ, ಆಟೋಗಳೆಲ್ಲ ಮಾಡ್ತವೆ. 6 ಮೈನಸ್
minus m square minus into minus plus 1 square ಅಂದ್ರೆ 1 is equal to 3. 6 minus m square is equal to plus 1 ಆ ಕಡೆ ಹೋದ್ರೆ 3 minus 1 6 8. ಇದು ಮಾಡ್ಕೊಂಬಿಡಿ ಫಸ್ಟ್. 6 plus 1 7 ಆಗುತ್ತೆ. 7 minus m square is equal to 3 ಆಗುತ್ತೆ. ಅವಾಗ ಮೈನಸ್ ಎಮ್ ಸ್ಕ್ವೇರ್ ಅಲ್ಲೇ ಇಟ್ಕೊಳ್ಳಿ. 7 ಆ ಕಡೆ ತಗೊಂಡು ಹೋಗಿ 3 minus 7 ಆಗುತ್ತೆ. ಮೈನಸ್ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4 ಆಗುತ್ತೆ. ಮೈನಸ್ 4 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗುತ್ತೆ. ಆ ಕಡೆ ಈ ಕಡೆ ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಗುತ್ತೆ. ನೋಡಿ ಈಗ ಈಗಲೇ ಬೇಕಿರೋದು ಈಗ ಎಮ್ ಇಸ್ ಈಕ್ವಲ್ ಟು ನೋಡು, ಈ ಕಡೆ ಸ್ಕ್ವೇರ್ ಆಯ್ತು ಹೋಯ್ತು ಅಂದ್ರೆ ಈ ಕಡೆ ಪ್ಲಸ್ ಆರ್ ಮೈನಸ್ ಬರುತ್ತೆ ಒಂದು ವಿಷಯ, ಇನ್ನೊಂದು ರೂಟ್ ಬರುತ್ತೆ, ಇದಕ್ಕೆ 4 ಬರುತ್ತೆ. ನೆಕ್ಸ್ಟ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಇದೆಯಲ್ವಾ, ರೂಟ್ 4. ಹೌದು ಪರ್ಫೆಕ್ಟ್ ಸ್ಕ್ವೇರ್ ಇದೆ. ರೂಟ್ 4 ಅಂತ ಹೇಳಿದ್ದೆ ಅವಾಗಲೇ 2. ಅವಾಗ ಹಿಂಗ್ ಬರೀಬೇಕು. ನಿಮಗೆ ರೂಟ್ 2 ಕೊಟ್ಟಿರ್ತಾನೆ, ಕನ್ಫ್ಯೂಷನ್ ಆಗ್ತೀರಾ ಅಂತ. ಸೊ ಹಂಗಾಗಿ ನೀವು ಕರೆಕ್ಟಾಗಿ ಹಾಕ್ಬೇಕಾಗತ್ತೆ. ಈ ಥರದ್ದು ಎಷ್ಟೊಂದು ಕ್ವಶನ್ ಕೊಟ್ಟಿದ್ದಾರೆ, ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಐ ಮೀನ್ ನೆಕ್ಸ್ಟ್ PYQs ಸಾಲ್ವ್ ಮಾಡಿಸ್ಬೇಕಾದ್ರೆ ಎಲ್ಲ ಮಾಡ್ತೀನಿ. ಆಲ್ ದ ಕ್ವಶನ್ಸ್ ಐ ವಿಲ್ ಡೂ. ಓಕೆ, ಸಾಕು ಇವತ್ತು ಇದಕ್ಕೆ ಸಾಕು. ಈಗ ಕ್ರಾಮರ್ಸ್ ರೂಲ್ ಮಾಡ್ಬಿಡೋಣ. ಸೊ ವಿಲ್ ಡೂ ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ರೂಲ್ ಆದಮೇಲೆ ನಾನೆಲ್ಲ ಸಾಲ್ವ್ ಮಾಡಿಸ್ತೀನಿ ಮಿಕ್ಕಿದ್ದೆಲ್ಲ. ಓಕೆನಾ, ಡೋಂಟ್ ವರಿ, ಭಯ ಬೇಡ. ಓಕೆ, ಸೊ ಅರ್ಥ ಆಯ್ತಲ್ವ ಡಿಟರ್ಮೆಂಟ್ ಎಲ್ಲನಾ? ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಯಾವುದೋ ಒಂದು ಕ್ವಶನ್ ನೋಡಿದೆ ಗುರು, ಕ್ವಶನ್ ರೈಟ್. ಯಾವ್ದಪ್ಪ ನೆಕ್ಸ್ಟ್ ಟಾಪಿಕ್ ಏನಂತ ಬರ್ಸಿದ ಡಿಟರ್ಮೆಂಟ್ ಎಲ್ಲ ಆದ್ಮೇಲೆ? ಕ್ರಾಮರ್ ಏನದು, ಅವನ ಹೆಸರೇನಪ್ಪ, ಅವನು ಶಿಷ್ಯ ಕ್ರಾಮರ್. ಕ್ರಾಮರ್ಸ್ ರೂಲ್. ಓಕೆ, ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ರೂಲು ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಇಸ್ ಅ ರೂಲ್ ಯೂಸ್ ಟು ಫೈಂಡ್ ದಿ ಸೊಲ್ಯೂಷನ್ಸ್ ಆಫ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡಕ್ಕೆ, ಅಂದ್ರೆ ನಿಮ್ಗೆ 2 ಈಕ್ವೇಶನ್ ಕೊಟ್ಟಿರ್ತಾನೆ ಅನ್ಕೊಂಡು ಅಣ್ತಮ್ಮ, ಅವನ್ನ ಸಾಲ್ವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನಾನು 2x2 ಹೇಳ್ಕೊಡ್ತೀನಿ. ಇಟ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ 3x3 ಆಲ್ಸೋ. ಓಕೆನಾ? ಸೊ ಲೆಟ್ ಅಸ್ ಕನ್ಸಿಡರ್ ಅ ಸಿಸ್ಟಮ್. ಓಕೆನಾ? ಲೆಟ್ ನೋಡಿ, ಈಗ a1x ಪ್ಲಸ್ b1y ಇಸ್ ಈಕ್ವಲ್ ಟು c1 ಅಂತ ಒಂದು ಈಕ್ವೇಶನ್. ಇನ್ನೊಂದು a2x ಪ್ಲಸ್ b2y ಇಸ್ ಈಕ್ವಲ್ ಟು c2 ಅಂತ ಇನ್ನೊಂದು ಈಕ್ವೇಶನ್. ಬಿ ಎ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತ ಅನ್ಕೊಳ್ಳೋಣ. ಸಿಸ್ಟಮ್ ಅಥವಾ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತಾನೂ ಅಂತಾರೆ, ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತಾನೂ ಕೂಡ ಅಂತಾರೆ. ಇನ್ವಾಲ್ವಿಂಗ್ 2 ವೇರಿಯಬಲ್ 3x3 ಇದಾನೆ. ಇಂಥ ಟೈಮಲ್ಲಿ XY ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ ನಿಮಗೆ. ಸೊ ಇಲ್ಲಿ XY ವ್ಯಾಲ್ಯೂ ಕಂಡುಹಿಡಿಯೋದೇ ಮೇನ್ ಉದ್ದೇಶ. ಇದು ಡಿಫ್ರೆಂಟ್ ತುಂಬಾ ಮೆಥಡ್ಗಳಿದಾವೆ, 10ನೇ ಕ್ಲಾಸಲ್ಲೆಲ್ಲ ಓದಿರ್ತೀರಾ. ಬಟ್ ಈ ಕ್ರಾಮರ್ ಅನ್ನು ಬಂದು ಮೆಟ್ರಿಕ್ಸು ಡಿಟರ್ಮಿನೆಂಟ್ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು, ಸ್ಪೆಷಲಿ ಡಿಟರ್ಮಿನೆಂಟ್ ನ ಯೂಸ್ ಮಾಡಿಕೊಂಡು ಇದನ್ನೇನಾದ್ರೂ ಮಾಡ್ಬೋದಾ ಹೆಚ್ಚು ಕಡಿಮೆ ಅಂತ ಕೇಳ್ತಾವನೆ. ಮಾಡ್ಬೋದಪ್ಪ, ಮಾಡ್ಬೋದು. ಹೆಂಗೆ ಅಂತ ನೋಡೋಣ ಈಗ. ಸೊ ಹೆಂಗೆ ಅಂತ ಅಂದ್ರೆ, ನೀವು ಫಸ್ಟ್ ಏನ್ ತಗೋಬೇಕು, ಡೆಲ್ಟಾ ಅಂತ ತಗೋಬೇಕು. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಹೆಂಗ್ ಕನ್ಸಿಡರ್ ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಟೇಕ್ ದಿ ಕೋಎಫಿಷಿಯಂಟ್ಸ್. ಫಸ್ಟ್ a1 ಬರ್ಕೋಬೇಕು, b1, a2, b2 ಅಂತ ಬರ್ಕೋಬೇಕು. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಅಂತ ಬರ್ಕೋಬೇಕು. ಡೆಲ್ಟಾ ಎಕ್ಸ್ ಗೆ ಏನ್ ಮಾಡ್ಬೇಕಂದ್ರೆ, ಈ RHS ಅಲ್ಲಿ ಕಾನ್ಸ್ಟೆಂಟ್ ಗಳು ಇರ್ತಾವಲ್ಲ, ಅದನ್ನ ಫಸ್ಟ್ ರೋ ಇಂದ ರಿಪ್ಲೇಸ್ ಮಾಡ್ಬೇಕು. ಇಲ್ಲಿ a1 a2 ಜಾಗದಲ್ಲಿ ಏನ್ ಬರ್ಕೋಬೇಕು, c1 c2 ಬರ್ಕೋಬೇಕು. ಈ RHS ಅಲ್ಲಿ ಏನಿದೆ ಅವನ್ ಬರ್ಕೋಬೇಕು. b1 b2 ಹಂಗೆ ಬರೀಬೇಕು. ದಟ್ ಈಸ್ ವಾಟ್ ಯುವರ್ ಡೆಲ್ಟಾ ಈಸ್. ಡೆಲ್ಟಾ ಎಕ್ಸ್ ಈಸ್ obtained by replacing the first column with the RHS terms. RHS ಅಲ್ಲಿ ಏನೇನ್ ಟರ್ಮ್ಸ್ ಇದಾವೆ ಅದನ್ನ ಬರ್ಕೋಬೇಕು ಫಸ್ಟ್ ಕಾಲಮ್ ಅಲ್ಲಿ. ಓಕೆ,
ಡೆಲ್ಟಾ ವೈ ಬೇಕು ಅಂತ ಅಂದ್ರೆ ಸೆಕೆಂಡ್ ಕಾಲಮ್ ನ ರೀಪ್ಲೇಸ್ ಮಾಡಬೇಕು, ಕೀಪಿಂಗ್ ಫಸ್ಟ್ ಕಾಲಮ್ ಆಸ್ ಇಟ್ ಈಸ್. ಅಂದ್ರೆ A1 B1 ಹಂಗೆ ಬರ್ಕೋಬೇಕು. ಇಲ್ಲೇ ಬರಿಬೇಕು C1 C2 ಅಯ್ಯೋ C1 C2 ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? ಇಷ್ಟೇ. ಈ ಮೂರು ಕಂಡಿಡಿದಿದ್ದಾದ್ಮೇಲೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎಕ್ಸ್ ಗೆ ಡಿಫೈನ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಅಂತ ಬರಿಬೇಕು. ಎಕ್ಸ್ ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ವೈ ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ ಡೆಲ್ಟಾ ವೈ ಬೈ ಡೆಲ್ಟಾ. ಓಕೆನಾ? ಅಷ್ಟೇ. ಡೈರೆಕ್ಟ್ ಎಕ್ಸ್ ವೈ ವ್ಯಾಲ್ಯೂ ನಾವು ಹೇಳ್ತಾ ಹೋಗ್ಬಹುದು. ಓಕೆನಾ? ಸಿಂಪಲ್ ಅಂದ್ರೆ ಸಿಂಪಲ್. ಓಕೆ, ಏನು ಇದು ಕಷ್ಟ ಇಲ್ಲ. ಇದನ್ನೇ ನಾವು ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ. 3x3 ಇದ್ರೆ 3 ವೇರಿಯೇಬಲ್ಸ್ ಇರ್ತಾಕೊಂಡ್ರು ಅಷ್ಟೇ, ಇನ್ನೇನಿಲ್ಲ. ಈಕ್ವೇಶನ್ಸ್ ಹೆಂಗಿರ್ತವೆ ಅಂದ್ರೆ a1x ಪ್ಲಸ್ b1y ಪ್ಲಸ್ c1z ಇಸ್ ಈಕ್ವಲ್ ಟು d1 ಅಂತ ಇರುತ್ತೆ. ಅವಾಗ ಇಲ್ಲಿ 3x3 ಬರುತ್ತೆ ಅಷ್ಟೇ, ಏನಿಲ್ಲ. ಸರ್ ಮತ್ತೆ ಈಗ ನೀವೊಂದು ಕ್ವಶನ್ ಕೇಳ್ಬೇಕೀಗ, ಸರ್ ಈಗ ಫಸ್ಟ್ ಕಾಲಮ್ ರೀಪ್ಲೇಸ್ ಡೆಲ್ಟಾ ಎಕ್ಸ್ ಕಂಡಿಡಿದಕ್ಕೆ ಫಸ್ಟ್ ಕಾಲಮ್ ನೇ ರೀಪ್ಲೇಸ್ ಮಾಡ್ತಿದ್ದೀರಲ್ಲ, ಅದು ಕಂಪಲ್ಸರಿನಾ ಸರ್? ಏನಿಲ್ಲ, ನೀವು ಫಸ್ಟ್ ರೋ ಕೂಡ ರೀಪ್ಲೇಸ್ ಮಾಡಿ ಬರಿಬಹುದು. ಅಂದ್ರೆ ಈ A2 B2 ಹಂಗೆ ಇಟ್ಕೊಂಡು A1 B1 ಜಾಗದಲ್ಲಿ C1 C2 ಕೂಡ ಹಿಂಗಿಂಗ್ ಹಾಕಿ ನೋಡ್ಬೋದು. ಹಂಗಿಂಗ್ ಹಾಕಿ ನೋಡೋದ್ಕಿಂತ ನಮ್ಗೆ ಹಿಂಗಿಂಗ್ ಹಾಕಿ ನೋಡೋದೇ ಈಸಿ ಅಂತ ಅನ್ಸುತ್ತೆ. ಹಂಗಾಗಿ ನೀವು ಹಿಂಗಿಂಗೆ ಹಾಕಿ. ಅಂದ್ರೆ ಫಸ್ಟ್ ಕಾಲಮ್ ನ ರಿಪ್ಲೇಸ್ ಮಾಡೋದು, ಫಸ್ಟ್ ರೋ ರಿಪ್ಲೇಸ್ ಮಾಡೋದು ಒಂದೇನೆ, ಏನ್ ಸಮಸ್ಯೆ ಇಲ್ಲ. ಅವಾಗಲೂ ಕೂಡ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಸೇಮ್ ಬರುತ್ತೆ. ಅದು ಒಂದು ಕತೆ. 3x3ಗೂ ಇದು ಅಪ್ಲೈ ಆಗುತ್ತೆ. ಒಂದು ಸಿಸ್ಟಮ್ ಕೊಡ್ತೀನಿ ಮಾಡಿ, ಅದಾದ್ಮೇಲೆ ಶಾರ್ಟ್ ಕಟ್ ಕೂಡ ಇದೆ, ಸಮಸ್ಯೆ ಏನಿಲ್ಲ. ಶಾರ್ಟ್ ಕಟ್ ಕೂಡ ಹೇಳ್ಕೊಡ್ತೀನಿ. ಅಯ್ಯೋ ಅಯ್ಯೋ ಲೋ, ಇದೆ ಚೆನ್ನಾಗಿದೆ. ಯಾಕಪ್ಪ? ತುಂಬಾ ಶಾರ್ಟ್ ಆಗ್ಬಿಡುತ್ತಾ? ವೆರಿ ಗುಡ್. ಬರೀ ಇಫ್ ನೋಡಪ್ಪ ಬರ್ಕೋ. 4x minus 2y is equal to 2x plus 3x plus y is equal to 14. Find x and y ಅಂತ ಕೇಳ್ತಾನೆ. Find x and y using Cramer's rule. ಹಿಂಗ್ ಕೇಳ್ತಾನೆ. ಸೊ ಏನ್ ಮಾಡ್ಬೇಕಲ್ಲಿ? ವೆರಿ ಸಿಂಪಲ್. ಏನ್ ಮಾಡ್ಬೇಕಪ್ಪ? ಫಸ್ಟ್ ಡಿಟರ್ಮಿನೆಂಟ್ ಬರ್ಕೋಬೇಕು. ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ವಾಟ್? ಡೆಲ್ಟಾ ಬರ್ಕೋಬೇಕು. ಡೆಲ್ಟಾ ಹೆಂಗ್ ಬರ್ಕೋಬೇಕು? 4 ಮೈನಸ್ 2 3 1. ಇಲ್ಲಿ ಎಕ್ಸ್ ವೈ ಕೋಎಫಿಷಿಯಂಟ್ಗಳು ಬರ್ಕೋಬೇಕು. ಎಕ್ಸ್ ವೈ ಕೋಎಫಿಷಿಯಂಟ್ಗಳು. ಓಕೆ, ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಬರ್ಕೊಳ್ಳಿ. ಡೆಲ್ಟಾ ಎಕ್ಸ್ ಹೆಂಗ್ ತಗೋಬೇಕು? ಫಸ್ಟ್ ಕಾಲಮ್ ನ ಆಚೆಗಡೆ ನಂಬರ್ ಇಂದ ರಿಪ್ಲೇಸ್ ಮಾಡಿ. 2 14 ಈ ಎರಡು ವ್ಯಾಲ್ಯೂಸ್ ಹಂಗೆ ಬರೀತೀನಿ. -2 1 ಅಂತ. ಡೆಲ್ಟಾ ವೈ ಹೆಂಗ್ ಬರ್ಕೋತೀನಿ? ಡೆಲ್ಟಾ ವೈ ಹೆಂಗ್ ಬರ್ಕೋತೀನಿ ಅಂತ ಅಂದ್ರೆ ಈ 4 3 ಹಂಗೆ ಬರ್ಕೊಂಡು 2 14 ಬರ್ಕೊಂಡ್ಬಿಡ್ತೀನಿ. ಓಕೆ, ಮೂರದು ವ್ಯಾಲ್ಯೂ ಕಂಡುಹಿಡಿತೀನಿ. ಎಷ್ಟು ಬರುತ್ತಪ್ಪ? 4 ಪ್ಲಸ್ ಬರುತ್ತೆ, 8 ಬರುತ್ತೆ, ಸೊ 10 ಬರುತ್ತೆ. ಓಕೆ, 2 ಪ್ಲಸ್ 28 ಬರುತ್ತೆ, 30 ಬರುತ್ತೆ. 14 4 56 ಮೈನಸ್ 6 ಇಸ್ ಈಕ್ವಲ್ ಟು 50. ಇಷ್ಟು ಬಂದಾದ್ಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ಬೋದು. ಎಕ್ಸ್ಗೆ ವ್ಯಾಲ್ಯೂ ಫಾರ್ಮುಲಾ ಏನಪ್ಪ? ಎಕ್ಸ್ಗೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಏನಪ್ಪ ಇದೆ? 30 ಬೈ 10. ಸೊ ವಿಚ್ ಇಸ್ ಈಕ್ವಲ್ ಟು 10 1s are 10 3s are. ಸೊ ವೈ ವ್ಯಾಲ್ಯೂ ಏನಪ್ಪ? ಡೆಲ್ಟಾ ವೈ ಬೈ ಡೆಲ್ಟಾ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? 50 ಬೈ 10 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 5 ಆಗುತ್ತೆ. ಇಷ್ಟೇ ಕಂಟ್ರೋ, ಇನ್ನೇನಿಲ್ಲ. ಓಕೆ, ಸಪೋಸ್ ಅವನು ಸಮ್ ಟೈಮ್ಸ್ ನಿಮ್ಗೆ ಎಕ್ಸ್ ವೈ ಎರಡು ಕೇಳೋದಿಲ್ಲ, ಬರೀ ಎಕ್ಸ್ ಕಂಡಿಡಿರಿ ಅಂತ ಕೇಳ್ತಾನೆ. ಬರೀ ಎಕ್ಸ್ ಕಂಡಿಡಿರಿ ಅಂತ ಕೇಳಿದ್ರೆ ನೀವು
ಇಷ್ಟು ಮಾತ್ರ ಮಾಡಿ. ಡೆಲ್ಟಾ ವೈ ವೈ ಇದನ್ನು ಡೆಲ್ಟಾ ವೈ ಕಂಡಿಡಿಯೋ ಅವಶ್ಯಕತೆ ಇಲ್ಲ, ವೈ ಇದು ಕಂಡಿಡಿಯೋ ಅವಶ್ಯಕತೆ ಇಲ್ಲ, ಡೆಲ್ಟಾ ಎಕ್ಸ್ ಮಾತ್ರ ಮಾಡಿ. ಆ ಥರ ಗೊತ್ತಾಯ್ತಲ್ಲೇನಪ್ಪ? ವೆರಿ ಗುಡ್. ಒಂದೆರಡು ಎಕ್ಸಾಂಪಲ್ ಮಾಡೋಣವಾ? ಒಂದೆರಡು ಎಕ್ಸಾಂಪಲ್ ಮಾಡ್ತೀನಿ, ಮಾಡಿ. ಕ್ರಾಮರ್ಸ್ 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 ಕ್ಯಾಮಲ್ ಅಂದ್ರೆ ಒಂಟೆ ಕಣೋ, ಒಂಟೆ ರೂಲ್. ಓಕೆನಾ? ಈಗ 3 ಕ್ರಾಸ್ ಒಂದು ಮಾಡ್ತೀರಾ? ಇಲ್ಲ 2 ಕ್ರಾಸ್ ಇನ್ನೇನು ಮಾಡಿ ನೋಡೋಣ. 3x minus y is equal to 5, x plus y is equal to 7. Find ಈ ತರ ಕ್ವಶನ್, ಫೈಂಡ್ x, y, ಆರ್ಡರ್ಡ್ ಪೇರ್ x, y ಕಂಡಿಡಿ ಅಂತ ಕೇಳ್ತಾನೆ. ಹೆಂಗ್ ಮಾಡ್ತೀರಾ? ಟಕ 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 ಕುದುರೆ ತರ ಬರ್ಬೇಕಂಡ್ರು ನೀವೆಲ್ಲ. ಹೇಳಪ್ಪ ಡೆಲ್ಟಾ. ಓಕೆನಾ? 3 minus 1 1 1 ಬರ್ಕೋಬೇಕಪ್ಪ. ಡೆಲ್ಟಾ ಎಕ್ಸ್ ಹೆಂಗ್ ತಗೋಬೇಕಪ್ಪ? 5 7 minus 1 1. ಡೆಲ್ಟಾ ವೈ 3 1 5 7. ಎಕ್ಸ್ಪ್ಯಾನ್ಷನ್ ಮಾಡಪ್ಪ. 3 1s are 3 ಪ್ಲಸ್ 1 ನೋಡಿ, ಎರಡರಲ್ಲಿ ಒಂದು ಮೈನಸ್ ಇದ್ರೆ ಪ್ಲಸ್ ಬಂದ್ಬಿಡುತ್ತೆ, 2 ಪ್ಲಸ್ ಇದ್ರೆ ಮೈನಸ್ ಬರುತ್ತೆ, 2 ಮೈನಸ್ ಇದ್ರೂ ಮೈನಸ್ ಬರುತ್ತೆ, ನೆನ್ಪಿಟ್ಕೊಂಬಿಡಿ. ಸೊ ವಿಚ್ ಇಸ್ ಈಕ್ವಲ್ ಟು 4. ಸೊ ವಿಚ್ ಇಸ್ ಈಕ್ವಲ್ ಟು 5 1s are 5 ಪ್ಲಸ್ 7. 5 ಪ್ಲಸ್ 7 ಎಷ್ಟು? 12. ವಿಚ್ ಇಸ್ ಈಕ್ವಲ್ ಟು 7 3 21 ಮೈನಸ್ 5 1s are 5. ಎಷ್ಟಾಯ್ತಪ್ಪ? 16. ಏನು ಗುರು ರ್ಯಾಂಡಮ್ ಆಗಿ ಒಂದು ಕ್ವಶನ್ ಆಗ್ತದೆ, ಎಲ್ಲ ಕರೆಕ್ಟಾಗಿ ಡಿವೈಡ್ ಆಗಂತ ನಂಬರ್ಗಳು ಬಂದಿದೆ. ಯಪ್ಪ, ನನ್ನಲ್ಲೂ ದೇವರಿದ್ದಾನೆ. ಓಕೆನಾ? ಯಪ್ಪ ನಿಜ ಅಲ್ಕೋಣ, ನಾನು ರ್ಯಾಂಡಮ್ ಆಗ್ತದೆ ಕ್ವಶನ್ನ. ಇಲ್ಲೆಲ್ಲ ನಾನು ಅಂದ್ಕೊಂಡೆ ಇಲ್ಲೆಲ್ಲ ನಿಮಗೆ ಫ್ರಾಕ್ಷನ್ ಅಲ್ಲಿ ಬರ್ಬೋದು ಅಂತ. ಯಪ್ಪ, ನನ್ನ ಬಗ್ಗೆ ನನಗೆ ಅದೇನೋ ಆಗ್ತಾ ಇದೆ ಅಂದ್ರೆ ಹೆಮ್ಮೆ ಆಗ್ತಾ ಇದೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಹೇಳಮ್ಮ. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ 4 ಬೈ ಡಿವೈಡ್ ಆಗಂತ ನಂಬರ್ ಬಂದಿದೆ, ಬಟ್ ಫ್ರಾಕ್ಷನ್ ಬರುತ್ತೆ, ತಲೆಕ್ಷನ್ ಹೋಗ್ಬಿಡಿ. ಒಂದು ನಿಮಿಷ. ಡೆಲ್ಟಾ ಎಕ್ಸ್ 12 ಅಲ್ವಾ? 12 by 4 which is equal to 3. So y is equal to delta y by delta which is equal to 16 by 4 which is equal to 4. ಅಂದ್ರೆ ಈಗ ನಿಮಗೆ ಏನು ಆನ್ಸರ್ ಬಂದಿದೆ ಇದನ್ನ ವೆರಿಫೈ ಕೂಡ ಮಾಡಬಹುದು. ಈ ಆನ್ಸರ್ ಸೇಮ್ ಬಂದಿದಾವೆ, ಇವನ್ನ ವೆರಿಫಿಕೇಶನ್ ಕೂಡ ಮಾಡಬಹುದು. ಹೆಂಗೆ ಅಂತ ಅಂದ್ರೆ, ಸೊ ಇದನ್ನ ತಗೊಂಡೋಗಿ ಏನ್ ಮಾಡಬಹುದು, ಈಕ್ವೇಶನ್ಗೆ ಹಾಕ್ಬಹುದು. ಓಕೆನಾ? ಈಕ್ವೇಶನ್ಗೆ ಹಾಕಿದ್ರೆ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಸೊ ಏನಪ್ಪ ಅಂತ ಅಂದ್ರೆ ವೆರಿಫಿಕೇಶನ್ ಕೂಡ ಮಾಡಬಹುದು. ವೆರಿಫಿಕೇಶನ್ ಹೆಂಗೆ ಅಂತ ಅಂದ್ರೆ, ವೆರಿಫಿಕೇಶನ್ ಹೆಂಗ್ ಮಾಡೋದು? ಬಂದಿರೋ ಆನ್ಸರ್ನ ಕೊಟ್ಟಿರೋ ಈಕ್ವೇಶನ್ಸ್ಗೆ ಹಾಕಿ ನೋಡ್ಬೇಕು. ಸ್ಯಾಟಿಸ್ಫೈ ಆದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟ್ ಇದೆ ಅಂತ ಅರ್ಥ. ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತ ಅಂದ್ರೆ ಎಲ್ಲ ಹೊಗೆ ಹಾಕ್ಸ್ಕೊಂಡಿದೆ ಅಂತ. ಓಕೆ, ಬೇಕಾದ್ರೆ ಚೆಕ್ ಮಾಡಿ. 3 ಮತ್ತೆ 4 ಇವೆರಡಕ್ಕೂ ಹಾಕಿ. 3 + 4 ಎಷ್ಟಪ್ಪ? 7 ಬಂದಿದೆಯಲ್ಲ. 3 + 4 ಎಷ್ಟಪ್ಪ? 7 ಬಂದಿದೆ. ಇದಕ್ಕೂ ಹಾಕಿ ನೋಡಿ, ಸ್ಯಾಟಿಸ್ಫೈ ಆಗುತ್ತೆ. MCQ ಕ್ವಶನ್ ಅಲ್ಲಿ ಹಿಂಗೆ ಡೀಲ್ ಮಾಡ್ಬೇಕು ನಾವು. ಓಕೆನಾ? ಇವನ್ನೆಲ್ಲ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಂಗಿಲ್ಲ. ಒಂದೇ ಒಂದು 3 ಕ್ರಾಸ್ ಒಂದು ಕೊಡ್ಲಾ, ನೋಡೋಣ ಹೆಂಗ್ ಮಾಡ್ತೀರಾ. ಇದನ್ನ ಮಾಡಿದ್ರೆ ಒಪ್ಕೋತೀನಿ ನಿಮ್ಮ ಹತ್ರ ಇದೆ ಅಂತ, ಟ್ಯಾಲೆಂಟ್. ಓಕೆ, 3x + y + z is equal to 1.
x plus y minus 2z is equal to 4. 3x x minus z is equal to ಬೇಡಪ್ಪ x minus y plus z is equal to ಏನಾದ್ರು ಒಂದು ವ್ಯಾಲ್ಯೂ ಕೊಡು 7. ಬೇಡ ಸಾಕು, ಸಣ್ಣ ಸಣ್ಣ ನಂಬರ್ ಕೊಡೋಣ. ಮೊದಲೇ ಅಲಾಕ್ ಬಲಾಕಲ್ ಆಗ್ತಿರೋದು ಕ್ವಶನ್. ದೊಡ್ಡ ದೊಡ್ಡ ನಂಬರ್ ಬಂದ್ರೆ ಸುಮ್ಮನೆ ಯಾಕೆ? ಓಕೆ, ನಾನು ಕ್ವಶನ್ ಕೇಳೋದು ಹೆಂಗ್ ಗೊತ್ತಾ? ಫೈಂಡ್ ವೈ. ನಾನು ಎಕ್ಸ್ ವೈ ಝೆಡ್ ಮೂರು ಕೇಳ್ತಿಲ್ಲ, ಇಲ್ಲಿ ಕೇಳ್ತಾ ಇರೋದೇನು? ವೈ. ವೈ ಮಾತ್ರ ಕಂಡುಹಿಡಿದು ಸಾಕು. ಯಾಕಂದ್ರೆ ಎಕ್ಸ್ ವೈ ಝೆಡ್ ಫೈಂಡ್ ಔಟ್ ಮಾಡೋ ಅಷ್ಟೊತ್ತಿಗೆ ಜೀವ ಹೋಗಿರುತ್ತೆ. ಓಕೆ, ಯಾಕಂದ್ರೆ ಇದು 3x3. ಅದಕ್ಕೆ ಡೆಲ್ಟಾ ಬರ್ಕೊಳಪ್ಪ. ಡೆಲ್ಟಾ ಡೆಲ್ಟಾ ಏನಪ್ಪ? 3 1 1. ನೋಡೋ ಕೋಎಫಿಷಿಯಂಟ್ ಬರ್ಕೊಳ್ಳೋದು ಅಷ್ಟೇ. 2x2 ಹೆಂಗ್ ಮಾಡೋದು? ಇಲ್ಲೋ ಅದನ್ನೇ ಮಾಡೋದು. 1 1 minus 2. ಇಲ್ಲೇ ಬರೀಬೇಕು 1 minus 1 1. ಈಗ ನಿನಗೆ ಡೆಲ್ಟಾ ಎಕ್ಸ್ ಬೇಕಾ? ಬೇಡ. ನಮಗೆ ಕೇಳಿರೋದು ವೈ ಅಂತಾರೆ. ಡೆಲ್ಟಾ ವೈ ತಗೊಂಬಿಡಿ ಅಷ್ಟೇ. ಡೆಲ್ಟಾ ವೈ ಮಾತ್ರ ಬೇಕಿರೋದು. ಈಗ ಡೆಲ್ಟಾ ವೈ ಬೇಕಂದ್ರೆ ಯಾವ ಕಾಲಮ್ನ ರಿಪ್ಲೇಸ್ ಮಾಡಬೇಕು? ಸೆಕೆಂಡ್ ಕಾಲಮ್. ಓಕೆನಾ? 3 1 1 ಹಂಗೆ ಬರ್ಕೋಬೇಕು. ಈ 1 ಮೈನಸ್ 1 1 1 ಮೈನಸ್ 1 ಜಾಗದಲ್ಲಿ ಏನ್ ಬರೀಬೇಕು? 1 4 2. ಇದು ನಂಗೆ ಬರ್ಕೋಬೇಕು. 1 ಮೈನಸ್ 2 1. ಸೊ ಅರ್ಥ ಮಾಡ್ಕೊಂಡ್ರೋ ನಾನು ಏನ್ ಮಾಡಿದೀನಿ ಅಂತ? ಇದನ್ನ ರೀಪ್ಲೇಸ್ ಮಾಡಿದೀನಿ. ಅರ್ಥ ಮಾಡ್ಕೊಳ್ಳಿ. ಓಕೆ, C2 ರೀಪ್ಲೇಸ್ ಮಾಡಿದೀನಿ. ಯಾಕೆ? ನನಗೆ ಬೇಕಾಗಿರೋದು ವೈ. ಇದು ಮ್ಯಾಟ್ರ್ ಏನಪ್ಪಾ ಅಂದ್ರೆ ಈಗ ಡಿಟರ್ಮೆಂಟ್ ಕಂಡಿದೆ ಅಷ್ಟೇ ಮ್ಯಾಟ್ರ್. ಈಗ ಎಷ್ಟು ಫಾಸ್ಟ್ ಆಗಿ ಮಾಡ್ತೀನಿ ನೋಡ್ತೀನಿ. ಈಗ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು. ಹೇಳಪ್ಪ. 3 ಇಂಟು ಹೋಯ್ತು 1 ಮೈನಸ್ 2. ಫಾಸ್ಟ್ ಆಗಿ ಮಾಡ್ತೀನಿ, ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ಬರುತ್ತೆ ಮಾಡಿ ನೋಡೋಣ. ಮೈನಸ್ 1 ಇಂಟು 1 ಪ್ಲಸ್ 2 ಪ್ಲಸ್ 1 ಇಂಟು ಪ್ಲಸ್ 1 ಇಂಟು ಮೈನಸ್ 1 ಮೈನಸ್ 1. ಓಕೆ, so which you will get which is equal to 3 into minus 1 into 3 plus 1 into minus 2 is equal to ಹೇಳಪ್ಪ. ತ್ರೀ ಇಂಟು ಮೈನಸ್ ಎಷ್ಟಪ್ಪ? -3 -3 -2 ವಿಚ್ ಇಸ್ ಈಕ್ವಲ್ ಟು ಏನ್ ಬಂತ? ಮೈನಸ್. ಎಲ್ರಿಗೂ -8 ಬಂತ ಡೆಲ್ಟಾ? ಡೆಲ್ಟಾ -8 ಬಂತ? ಆನ್ಲೈನ್ ಹೇಳ್ರಮ್ಮ ಹೆಣ್ಣೈಕ್ಳು. ರಾಮನವಮಿ ಹಬ್ಬದಲ್ಲಿ ಬಿಸಿ ಇದ್ದೀರಾ? ಪಾನ್ಕೆ ಇನ್ಕಮ್ ಮಾಡ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್ ಇದನ್ನ ಮಾಡಿ. +3 ಇಂಟು 4 ಮೈನಸ್ ಅಲ್ಲ +4 ಮೈನಸ್ 1 ಇಂಟು ಇದೋಯ್ತು 1 + 2 1 + 2 ಪ್ಲಸ್ 1 ಇಂಟು ಪ್ಲಸ್ 1 ಇಂಟು 2 ಮೈನಸ್ 4 2 ಮೈನಸ್ 4. ಸೊ ವಿಚ್ ಯು ವಿಲ್ ಗೆಟ್ 3 ಇಂಟು 8 ಮೈನಸ್ 1 ಇಂಟು 3 ಪ್ಲಸ್ 1 ಇಂಟು ಮೈನಸ್ 2 ವಿಚ್ ಯು ವಿಲ್ ಗೆಟ್ 8 ಮೂಲ 24 24 ಮೈನಸ್ 3 ಮೈನಸ್ 2. ಇದೆಲ್ಲ ಸಿಂಪ್ಲಿಫಿಕೇಶನ್ ಕಲ್ತ್ಕೋಬೇಕು ನೋಡ್ರು. 24 21 ಮೈನಸ್ 20 ಮೈನಸ್ 19 ಅಲ್ಲ +19 ರೈಟ್. ಇಟ್ ಇಸ್ +19 +19 ಎಲ್ರಿಗೂ ಬಂತ? ಸೊ therefore y value, therefore y is equal to ಏನಮ್ಮ? ಡೆಲ್ಟಾ y upon ಡೆಲ್ಟಾ. ಸೊ ಡೆಲ್ಟಾ y ಬಂದ್ಬಿಟ್ಟು 19 upon -8. ಇದೇ ನಿಮ್ಮ ಆನ್ಸರ್, ಇದೇ ನಿಮ್ಮ ಆನ್ಸರ್.
ಬಂತೇನ್ರು? ಈ ಥರ ಕೇಳ್ತಾನೆ ಕಣ್ರು. ಸೊ ಪ್ರೀವಿಯಸ್ ಇಯರಲ್ಲಿ ಏನೇನು ಕ್ವಶನ್ ಕೇಳಿದಾನೆ ಕ್ರೆಮರ್ಸ್ ರೂಲ್ ಮೇಲೆ ನೋಡ್ತಾನೆ. ಕ್ರೆಮರ್ಸ್ ರೂಲ್ ಓಕೆ. ಸೊ ಒಂದೆರಡು ಪ್ರೀವಿಯಸ್ ಇಯರಲ್ಲಿ ಏನೇನು ಕ್ವಶನ್ ಕೇಳಿದಾನೆ ನೋಡ್ತಾ ಹೋಗೋಣ. 2024 ಎಕ್ಸಾಮ್ನಲ್ಲಿ ಕೇಳಿದ ಅನ್ಕೊಂಡ್ರು ಅಂತಂದಿರಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟವನೆ ಅಂಡ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾನೆ. ದೆನ್ ಎಕ್ಸ್ ಅಂಡ್ ವೈ ಆರ್ ಅಂತ ಕೇಳಿದ್ದಾನೆ. ಓಕೆ, ಆಪ್ಷನ್ಸ್ ಕೊಟ್ಟವನ ಅವನೇ ಸಿಸಿಯ 1, -2, ಬಿ ಆಪ್ಷನ್ 1, 2, ಸಿ ಆಪ್ಷನ್ -1, -2, ಡಿ ಆಪ್ಷನ್ -1, ಇದು 2024 ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. DCET 2024 ಆಪ್ಷನ್ ಬಿ. ನೋಡು, ಇದು ಡೈರೆಕ್ಟ್ ಆಗಿ ಕೂಡ ಹೇಳ್ಬೋದು. ನೀವು ಕ್ರೇಮರ್ಸ್ ರೂಲ್ ಮಾಡ್ಬೇಕಂತ ಹೇಳಿಲ್ಲ. ಡೈರೆಕ್ಟ್ ಅಪ್ರೋಚ್ ಹೆಂಗಪ್ಪ? ಡೈರೆಕ್ಟ್ ಅಪ್ರೋಚ್ ಹೆಂಗ್ ಮಾಡ್ಬೇಕು? ಈಕ್ವೇಶನ್ಸ್ಗೆ ವ್ಯಾಲ್ಯೂಸ್ ಹಾಕೋದು. ಅದರಲ್ಲಿ ಹೆಂಗ್ ತಗೋಬೇಕಂದ್ರೆ ಯಾವ್ದೊಂದು ಸಿಂಪಲ್ ಈಕ್ವೇಶನ್ ತಗೋಬೇಕು. ಇದು ತಗೋಬೇಕು. ಇವೆರಡಲ್ಲಿ ಸಿಂಪಲ್ ಆಗಿರೋದು ಯಾವುದು? ಫಸ್ಟ್ ಒನ್ ಸಿಂಪಲ್ ಆಗಿದೆ. ಫಸ್ಟ್ ಒನ್ ಸಿಂಪಲ್ ಯಾಕಿದೆ ಅಂತಂದ್ರೆ ಎಕ್ಸ್ ಮತ್ತೆ ವೈನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು? 3 ಬರಬೇಕು. ಎಕ್ಸ್ ವೈನ ಆಡ್ ಮಾಡಪ್ಪ ಏನ್ ಬರ್ತಪ್ಪ? 3 ಬರ್ತದ? ಆಪ್ಷನ್ ಎ ಅಂತೂ ಅಲ್ಲ. 1 -2 ಆನ್ಸರ್ ಎಷ್ಟು ಬಂತು? ಇದು ಆನ್ಸರು -1 ಬಂತು. ನನಗೆ 3 ಬರ್ಬೇಕು ಆನ್ಸರು. ಆಗಲ್ಲ. -1 -2 ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? ಇದು -3 ಬರುತ್ತೆ. ಆಗಲ್ಲ. ಸೊ -1 2 ಮಾಡಿದ್ರೆ ಬರುತ್ತೆ 1 ಬರುತ್ತೆ. ಆಗಲ್ಲ. 1 ಮತ್ತೆ 2 ಆಡ್ ಮಾಡಿದ್ರೆ 3 ಬರುತ್ತೆ. ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಇಲ್ಲ ಸರ್, ದಿಮ್ನಾಗಿದ್ದೀನಿ ಸರ್, ನಾನು ಸ್ಟ್ರಾಂಗ್ ಇದ್ದೀನಿ ಸರ್, ನಾನು ಮಾಡು. ಕ್ರೇಮರ್ಸ್ ರೂಲ್ ಹಾಕೊಂಡು ಮಾಡು. ಕ್ರೇಮರ್ಸ್ ರೂಲ್ ಹಾಕೊಂಡು ಮಾಡ್ತೀಯಾ? ಓಕೆನಾ? ಡೈರೆಕ್ಟ್ ಅಪ್ರೋಚ್ ಹೆಂಗೆ ಅಂತ ಅಂದ್ರೆ ಆದಷ್ಟು ನೀವು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನ ನೀವು ರಿವರ್ಸ್ ಅಪ್ರೋಚ್ ಮಾಡಿ. ರಿವರ್ಸ್ ಸಾಲ್ವಿಂಗ್ ಅಂತ ಕರೀತಾರೆ ಇದನ್ನ MCQs ನಲ್ಲಿ. ಅಂದ್ರೆ ಈಗ ನಿಮ್ಗೆಲ್ಲ MCQ ಕ್ವಶನ್ ಕೊಡೋದ್ರಿಂದ ನೀನ್ ಆನ್ಸರ್ನ ಕಂಡುಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೇಕಷ್ಟೇ. ನೀನೇನು ಎಲ್ಲ ಈಗ ನಿಮ್ಮ ಬೋರ್ಡ್ ಎಕ್ಸಾಮ್ ತರ ನಿಮ್ಗೆ ಮಾಮೂಲಿ ಎಕ್ಸಾಮ್ ಅಲ್ಲಿ ಕೊಡ್ತಿದ್ರಲ್ಲ, ಸಾಲ್ವ್ ಅಂತ ಕೊಡೋನು, ಆನ್ಸರ್ ಏನ್ ಬರ್ತದೆ ಅಂತ ನಿಂಗೂ ಗೊತ್ತಿಲ್ಲ, ಪಕ್ಕನಿಗೂ ಗೊತ್ತಿಲ್ಲ. ಇಲ್ಲಿ ಆನ್ಸರ್ ಅವನೇ ಕೊಟ್ಟಿರ್ತಾನೆ, ಸೆಲೆಕ್ಟ್ ಮುಟ್ಟಬೇಕಷ್ಟೇ. ನೀನು ದೇವ್ರನ್ನ ಹೆಸರು ಹೇಳ್ಕೊಂಡು ಮುಟ್ಟಬೇಕಷ್ಟೇ ಹಿಂಗೆ. ಓಕೆನಾ? ಅದಕ್ಕೆ ನೀವು ರಿವರ್ಸ್ ಸಾಲ್ವಿಂಗ್ ಮಾಡ್ಬೇಕು. ಕೊಟ್ಟರೆ ಆಪ್ಷನ್ಗಳನ್ನ ಇಟ್ಕೊಂಡು ಕ್ವಶನ್ ಅಲ್ಲಿ ಹಾಕೋದು. ಓಕೆನಾ? ಹಂಗ್ ಮಾಡಿದ್ರೆ ಈಗ ಅಷ್ಟೇ ಸ್ಟ್ರೈಟ್ ಲೈನ್ ಅಲ್ಲೂ ಅದನ್ನ ತರ ಹೇಳ್ಕೊಟ್ಟಿದ್ದು ನಾನು. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ರೆ ಆ ಪಾಯಿಂಟ್ ನ ಹಾಕ್ತಾ ಇರಬೇಕು ಆಪ್ಷನ್ಗಳಿಗೆ. ಯಾವ್ದು ಆನ್ಸರ್ ಸ್ಯಾಟಿಸ್ಫೈ ಆಗುತ್ತೋ ಅದೇ ಆನ್ಸರ್. ಓಕೆನಾ? ಕ್ರೇಮರ್ಸ್ ರೂಲ್ ನ ಮನೇಲಿ ಮಾಡು. ಕ್ರೇಮರ್ಸ್ ರೂಲ್ ನ ಮನೇಲಿ ಮಾಡು. ಬರುತ್ತೆ ಆನ್ಸರ್. ಓಕೆನಾ? ಸೊ ಇದು ಕತೆ ನೋಡಿ. 2024 ಕ್ವಶನ್ ಕೇಳಿದಾನೆ. ಈಸಿಯಾಗಿ ನಮ್ಮ ಮೈಕ್ಳು ಚೆಚ್ಚಿ ಬಿಸಾಕ್ತಾರೆ. 2022ರಲ್ಲಿ ಕ್ವಶನ್ ಕೇಳಿದಾನೆ. ಐ ಹೋಪ್ ನೀವು ಕ್ವಶನ್ ನೋಡಿದ್ರೆ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳಿದಾನೆ. 56ನೇ ಕ್ವಶನ್ ನೋಡಿ. ಕ್ವಶನ್ ನಿಮ್ಮ ಹತ್ರ ಇತ್ತು ಅಂದ್ರೆ ದ ಸೊಲ್ಯೂಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳಿದಾನೆ. ದ ಸೊಲ್ಯೂಷನ್ ಆಫ್ ಎಕ್ಸ್ ಅಂಡ್ ವೈ using Cramer's rule. ಉಲ್ಟಾ ಪಲ್ಟಾ ನೀವು ಕನ್ಫ್ಯೂಷನ್ ಆಗ್ಬೇಡಿ. ಡೆಲ್ಟಾ ಬೈ ಡೆಲ್ಟಾ ಎಕ್ಸ್ ಡೆಲ್ಟಾ ಬೈ ಡೆಲ್ಟಾ ವೈ. ಆಪ್ಷನ್ ಬಿ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಬೈ ಡೆಲ್ಟಾ ವೈ. ನೋಡಕ್ಕೆ ಎಲ್ಲ ಹಂಗೆ ಕಾಣ್ತಾ, ಒಂದೇ ತರ ಕಾಣ್ತಾ ಇರ್ತವೆ. ಡೆಲ್ಟಾ ಬೈ ಡೆಲ್ಟಾ ಎಕ್ಸ್ ಡೆಲ್ಟಾ. ಓಕೆನಾ? ಸೊ ಡಿ ಆಪ್ಷನ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ವೈ ಬೈ ಡೆಲ್ಟಾ.
ಯಾವ್ದಪ್ಪ? ಸೊ ಡೈರೆಕ್ಟ್ ಫಾರ್ಮುಲಾ ಇದು, ಏನು ಮಾತಾಡಂಗಿಲ್ಲ, ಡೈರೆಕ್ಟ್ ಫಾರ್ಮುಲಾ ನೆನಪಿರ್ಬೇಕು. ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ನೋಡಿ ಮತ್ತೆ ಹೇಳ್ತೀನಿ, ರಿಮೆಂಬರ್, ಡೆಲ್ಟಾ ಯಾವತ್ತು ಕೆಳಗಡೆ ಬರುತ್ತೆ, ತಲೆಯಲ್ಲಿ. ಡೆಲ್ಟಾ ಎಲ್ಲಿ ಬರುತ್ತೆ? ಕೆಳಗಡೆ ಬರುತ್ತೆ. ನಿಮ್ಗೆ ಇದು ಸರಿ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ತುಂಬಾ ಓದ್ಬಿಟ್ಟಿರ್ತಿರಲ್ಲ, ಜಾಸ್ತಿ ಓದಾಗ ಏನಾಗುತ್ತೆ ಅಂದ್ರೆ ಯಾವ್ದು ಕೆಳಗೆ ಬರುತ್ತೆ ಯಾವ್ದು ಮೇಲೆ ಬರುತ್ತೆ ಅನ್ನೋದೇ ಕನ್ಫ್ಯೂಷನ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಡೆಲ್ಟಾ ಎಲ್ಲಿ ಬರುತ್ತೆ? ಕೆಳಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೆಳಗೆ. ದಟ್ ಈಸ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಯಾವುದು? ಡೆಲ್ಟಾ. ಡೆಲ್ಟಾ ಕಣೋ, ದಟ್ ಈಸ್ ದೇರ್ ಇನ್ ಕೆಳಗಡೆ. ಓಕೆ, ಸೊ ಡೈರೆಕ್ಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಅಷ್ಟೇ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇನ್ನೊಂದು ಮಾಡ್ತೀನಿ, ನೋಡೋಣ. ರಿಮೈನಿಂಗ್ ಕ್ವಶನ್ಸ್ ಎಲ್ಲ PYQs ಮಾಡ್ಬೇಕಾದ್ರೆ ಮಾಡಿಸ್ತೀನಿ ಎಲ್ಲ. ಇವಾಗಲೇ ಮಾಡಿಸಿದ್ರೆ ಸುಮ್ಮನೆ ನೀವು ಸೈಕ್ ಆಗ್ಬಿಡ್ತೀರಾ. ಕ್ವಶನ್ ತಗೊಳಪ್ಪ. 3x plus 4y is equal to 7 and 7x minus y is equal to 6. Find x comma x and y. Find x, y. ಇದನ್ನ ನೀವು ಹಂಗೆ ಮಾಡಿ ನೋಡೋಣ. Find x and y. DCET 2020 ಪಕ್ಕದ ಮನೆ. ಬೇಡಪ್ಪ ಅಂಕಲ್. ಓಕೆ, x is equal to 1, y is equal to 1. B answer x is equal to -1, y is equal to -1. C answer x is equal to 1, y is equal to -1. D answer x is equal to -1, y is equal to 1. ಓಕೆ, ಸೊ ಈ ತರ ಇದೆಯಪ್ಪ. ಸೊ ಮತ್ತೆ ಅಷ್ಟೇ, ಎಲ್ಲ ಸಾಲ್ವ್ ಮಾಡ್ಕೊಳಕ್ ಹೋಗ್ಬಾರ್ದು. ರಿವರ್ಸ್ ಸಾಲ್ವಿಂಗ್. ರಿವರ್ಸ್ ಸಾಲ್ವಿಂಗ್ ಅಂತ ಅಂದ್ರೆ ಏನ್ ಮಾಡ್ಬೇಕು? ವ್ಯಾಲ್ಯೂಸ್ ಹಾಕಿ ನೋಡ್ಬೇಕು. ರಿವರ್ಸ್ ಸಾಲ್ವಿಂಗ್ ಆಪ್ಷನ್ ಎ ಚೆಕ್ ಮಾಡೋಣ. LHS ಹಾಕ್ಬಿಡ್ಬೇಕು. 1 ಹಾಕ್ಬೇಕು. 1 ಹಾಕಿದ್ರೆ ಏನ್ ಬರ್ತಪ್ಪ? 7 ಬಂತಾ? ನೋಡಿ, ಇನ್ನೊಂದು ವಿಷಯ ಹೆಂಗ್ ಗೊತ್ತಾ, ಯಾರಿಗೂ ಹೇಳಕ್ ಹೋಗ್ಬಿಡಿ, ಹೇಳ್ತೀನಿ. 7 ಬಂದ ತಕ್ಷಣ ಅದೇ ಆನ್ಸರ್ ಅಂತ ಹೇಳಂಗಿಲ್ಲ ಯಾವತ್ತೇ ಆಗ್ಲಿ. ಅರ್ಥ ಮಾಡ್ಕೊಳ್ಳಿ, ಬುದ್ಧಿವಂತರಿಗೆ ಮಾತ್ರ. 7 ಬಂದ್ಬಿಡ್ತು ಸರ್, ಇಲ್ಲಿರೋ ಆನ್ಸರ್ ಬಂದ್ಬಿಡ್ತು ಸರ್, ಟಿಕ್ ಹಾಕೋದು ತಪ್ಪು. ಅದು ಇದನ್ನು ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಹಂಗಾಗಿ ಅದನ್ನ ಅಲ್ಲಿ ಇಟ್ಕೋ. 7 ಬಂದಿದ ತಕ್ಷಣ ಅಲ್ಲಿ ಇಟ್ಕೋ. ಯಾವ್ಯಾವ ಬರಲ್ಲ ಅದನ್ನ ಡಿಸ್ಕಾರ್ಡ್ ಮಾಡ್ತಾ ಹೋಗಿ. ಇಲ್ಲಿ -1, ಇಲ್ಲಿ -1 ಹಾಕೋದು ಅಷ್ಟೇ ಆಗೋದು. -3 -4 ಏನಾಗುತ್ತೆ? ಇದು -7 ಬರುತ್ತೆ, ಇದಾಗಲ್ಲ. 1 -1 ಹಾಕೋದು ಅಷ್ಟೇ. ಇದು 1, ಇದು -1 ಹಾಕೋದು ಏನ್ ಬರುತ್ತೆ ಆನ್ಸರ್? 3 1s 3, 4 1s 4 into -1 -4. 3 -4 ಎಷ್ಟು ಬರುತ್ತೆ? ಮಾಡ್ಬೇಕು, ನೀವು ಕೂತ್ಕೊಂಡು ಮಾಡ್ಬೇಕು. ಹಿಂಟ್ ಮಾತ್ರ ಹೇಳ್ತೀನಿ ನಾನು, ನೀವು ಕೂತ್ಕೊಂಡು ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಎಕ್ಸ್ ವೈ ಇದಕ್ಕೆ ಹಾಕಿದ್ರೆ ನಿಮಗೆ 1 ಬರುತ್ತೆ ಆನ್ಸರ್. ಚೆಕ್ ಮಾಡ್ಕೊಂತ ಹೋಗಿ. ಹಂಗಾಗಿ ನೀವು ಆನ್ಸರ್ ಏನಂತ ಹೇಳ್ಬೋದು? ನೀವು 1 ಅಂತ ಹೇಳ್ಬೋದು. ಓಕೆ, ರಿವರ್ಸ್ ಸಾಲ್ವಿಂಗ್ ಆಪ್ಷನ್ ಎ ಹಾಕಿದ್ರೆ ನೋಡ್ರಲ್ಲ ಅಂತಮ್ಮ. 3 into 1 plus 4 into 1 ಆನ್ಸರು 7 ಬಂತು. ಇದು ಆಗತ್ತೆ, ಆಗಬಹುದು ಅಂತ ಇಟ್ಕೋಬೇಕು. ಈಗ ಸೆಕೆಂಡ್ ಬಿ ಆಪ್ಷನ್ ಹಾಕಿದ್ರೆ 3 into -1 plus 4 into -1 -3 -4 -7. ಬಟ್ ಐ ಶುಡ್ ಗೆಟ್ 7. ಓಕೆ, ಸೊ ಸಿ ಆಪ್ಷನ್ ಅಲ್ಲಿ 3 into 1 plus 4 into -1, ಸೊ 3 -4 ಬರುತ್ತೆ ಆನ್ಸರ್. -1 ಬರುತ್ತೆ, ಆಗಲ್ಲ 7 ಬರ್ಬೇಕು ನನಗೆ. ಸೊ ಡಿ ಆಪ್ಷನ್ 3 into -1 plus 4 into 1 which is equal to -3 plus 4 which is equal to 1 ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. XY ವ್ಯಾಲ್ಯೂ ಕೊಟ್ಟಿರ್ತಾನೆ, ಚೆಕ್ ಮಾಡ್ಬೇಕು. ಈಗ ಈ ಮೆಥಡ್ ವರ್ಕ್ ಆಗಲ್ಲ ಯಾವಾಗ ಅಂದ್ರೆ ಬರೀ X ವ್ಯಾಲ್ಯೂ ಕೇಳಿದಾಗ. ಬರೀ X Y ಎರಡು ಇದ್ರೆ ಸ್ಯಾಟಿಸ್ಫೈ ಆಗುತ್ತೋ ಅಂತ ಚೆಕ್ ಮಾಡ್ಬೋದು. ಬರೀ X ವ್ಯಾಲ್ಯೂ ಕೇಳಿದ್ರೆ ಏನಪ್ಪ ಮಾಡ್ತೀಯ? ಅವಾಗ ನಮ್ಮ ಕ್ರೇಮರ್ ಅಣ್ಣನ್ನ ಕರಿಬೇಕು, ಅಣ್ಣ ಬಾರಣ ಅಂತ. ಅಣ್ಣ ಅನ್ಬೇಕು. ಓಕೆನಾ? ರೂಲ್ ಮಾಡಿ ಬಾರಣ ಅಂತ. ಓಕೆ, ಕ್ವಶನ್ ಇದೊಂದು ಮಾಡಿ ಸಾಕು. ಸೈಕ್ ಇದು ಮಾಡಪ್ಪ. 2x - 3y is equal to 13 and
3x plus 4y is equal to minus 6. Find x using Kramer. Option A minus 3, option B minus 2, option C 2, option D plus 3. Okay, x ವ್ಯಾಲ್ಯೂ ಕಂಡಿದ್ದೀವಿ. ಆಕ್ಚುಲಿ ಇದು DCT 2019 ಕೇಳಿರೋ ಕ್ವಶನ್, ನಾನೇ ಸ್ವಲ್ಪ ಚೇಂಜ್ ಮಾಡಿದೆ, ಕ್ವಶನ್ನೇ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ. ಹೌ ಟು ಡೂ ದಿಸ್ ಪ್ರಾಬ್ಲಮ್ ಏನು ಮಾತಾಡ್ತಮ್ಮ, ಇವಾಗ ವೆರಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಎಕ್ಸ್ ವ್ಯಾಲ್ಯೂ ಹಾಕ್ಬಿಡಿ ಸರ್ ಅಂತ ಹಾಕಕ್ಕಲ್ಲಿ ವೈ ವ್ಯಾಲ್ಯೂನು ಇರ್ಬೇಕಲ್ಲಿ, ಎರಡು ಇದ್ರೆ ಮಾಡ್ಬೋದು. ಇಲ್ಲ ಅಂದ್ರೆ ಕ್ರೇಮರ್ ಬೇಕೇ ಬೇಕು ಇಲ್ಲಿ. ಓಕೆನಾ, ಡೆಲ್ಟಾ ಎತ್ಕೊಳ್ಳಿ ಫಸ್ಟ್. ಏನಾಗುತ್ತೆ 2 minus 3 3 4. ಎಕ್ಸ್ ವೈ ಕೇಳಿದ್ರೆ ಡೆಲ್ಟಾ ಎಕ್ಸ್ ಮಾತ್ರ ತಗೊಳ್ಳಿ. ಡೆಲ್ಟಾ ಎಕ್ಸ್ ಇಸ್ ವಾಟ್, ಏನ್ ನೋಡ್ತಮ್ಮ 13, ಇಲ್ಲಿ minus 6, ಇಲ್ಲೇ ಎಕ್ಸ್ಪಾನ್ಷನ್ ಮಾಡಪ್ಪ. 8 plus 9 is equal to 17. ಇದೆಷ್ಟು ಬರ್ತದೆ 13 4 ಮಗ್ಗಿನೇ ಬರಲ್ಲ ನನಗಂತ. 13 32 ಅಲ್ಲ, 13 32 ಹತ್ತು 26 26 52 52 ಮೈನಸ್ 6 3 18 ಎಷ್ಟಾಗುತ್ತಾ? 20 ಹೋದ್ರೆ 32 34 34. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಕೇಳಿರೋದು. ಎಕ್ಸ್ ಗೆ ಫಾರ್ಮುಲಾ ಏನಪ್ಪ, ಡೆಲ್ಟಾ ಕೆಳಗ ಮೇಲ? ಅಷ್ಟೇ ನೋಡು, ಡೆಲ್ಟಾ ಎಕ್ಸ್ ಮೇಲ್ ಬರ್ತದೆ, ಡೆಲ್ಟಾ ಕೆಳಗಿರ್ಬೇಕು ಯಾವತ್ತೂ, ನೆನ್ಪಿಟ್ಕೊಳ್ಳಿ. ಸೊ 34 ಕೆಳಗಡೆ 17 ಆಗುತ್ತೆ, 1 2. ಸೊ ಆಪ್ಷನ್ ಸಿ ಆಗುತ್ತೆ, ಅದಲ್ವಾ? ಸೊ ಇಷ್ಟು. ಥ್ಯಾಂಕ್ ಯು ಸೋ ಮಚ್. ನಾಳೆ ಕಂಟಿನ್ಯೂ ಮಾಡೋಣ. ಬಾಯ್.